ಎಲ್ಲರಿಗೆ ಸಿಂಪಲ್ ಟ್ರಿಕ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ, ಇದು 8ನೇ ತರಗತಿಯ ಗಣಿತ ಹೊಸ ಪುಸ್ತಕ. ಅದರೊಳಗಡೆ ಅಧ್ಯಾಯ ಒಂದು ವರ್ಗ ಮತ್ತು ಗಣ ಅಂತೇಳಿ ಒಂದು ಚಾಪ್ಟರ್ ಇದೆಯಲ್ಲ, ಆ ಚಾಪ್ಟರ್ ಒಳಗಡೆ ಆಲ್ರೆಡಿ ನಾನು 5ನೇ ಈ ಪೇಜಸ್ ತನ ವಿವರಣೆ ಮೂಲಕ ಏನ್ ಮಾಡಿದ್ದೀನಪ್ಪ ಅಂತಂದಾಗ ಈ ಕಾನ್ಸೆಪ್ಟ್ ನ ಅರ್ಥ ಮಾಡಿಸ್ಕೊತ ಬಂದಿದೆ. ಹಾಗಾದ್ರೆ ಇನ್ನ ನೆಕ್ಸ್ಟ್ ಮುಂದುವರೆದು ಏನಿದೆಯಪ್ಪ ಅಂತ ಹೇಳ್ಕೊತ ಬಂದಾಗ, ಇಲ್ಲಿ ಪೂರ್ಣ ವರ್ಗಗಳು ಮತ್ತು ಬೆಸ ಸಂಖ್ಯೆಗಳ ನಡುವಿನ ಸಂಬಂಧ ಏನು ಅಂತೇಳಿ ನಾವು ಆರಂಭ ಮಾಡ್ತಾ ಇದ್ದೀನಿ. ಪ್ರತಿಯೊಂದು ಪೇಜಸ್ ವಿವರಣೆಯನ್ನ ನೀವು ನೋಡ್ಲೇಬೇಕು, ಅಂದಾಗ ಮಾತ್ರ ಈ ಕಾನ್ಸೆಪ್ಟ್ ಈ ಪಾಠ ನಿಮ್ಗೆ ಅರ್ಥ ಆಗ್ತದೆ. ಒಮ್ಮೆ ಎಕ್ಸರ್ಸೈಸ್ ಕ್ವಶನ್ಸ್ ಬಿಡಿಸಿದಾಗ ಮಾತ್ರ ಇದೇನು ಗೊತ್ತಾಗಂಗಿಲ್ಲ. ಹಾಗಾಗಿ ಪೂರ್ಣ ವರ್ಗಗಳು ಮತ್ತು ಬೆಸ ಸಂಖ್ಯೆಗಳು, ಎರಡು ಕ್ರಮಾನುಗತ ವರ್ಗಗಳ ನಡುವಿನ ವ್ಯತ್ಯಾಸವನ್ನು ಪತ್ತೆ ಹಚ್ಚನ ನೀವು ಏನನ್ನ ಗಮನಿಸುತ್ತೀರಿ ಅಂತೇಳಿ ಇಲ್ಲಿ ನೋಡ್ಕೊತಾ ಬರ್ಬೇಕು. ಇಲ್ಲಿ ಅವರು ಒಂದು ಎಕ್ಸಾಂಪಲ್ಸ್ ಕೊಟ್ಟಾರ. ಏನಪ್ಪ ಅಂದಾಗ 4 - 1. 4 ಅನ್ನೋದು ಒಂದು ವರ್ಗ ಸಂಖ್ಯೆ. ಅದ್ರೊಳಗಡೆ -1 ಮಾಡಿದಾಗ ಎಷ್ಟು ಬರ್ತದಪ್ಪ ಅಂದ್ರೆ 3 ಬಂತು. ನೆಕ್ಸ್ಟ್ ವರ್ಗ ಸಂಖ್ಯೆ ಯಾವತ್ತಪ್ಪ ಅಂದ್ರೆ 4 ಆದ್ಮೇಲೆ 3 ವರ್ಗ ಸಂಖ್ಯೆ ಎಷ್ಟು 9. 9ರಾಗ ಕ್ರಮಾನುಗತ ಬೆಸ ಸಂಖ್ಯೆಗಳನ್ನ ನೀವೇನ್ ಮಾಡ್ಬೇಕಪ್ಪ ಅಂತಂದಾಗ ನೀವು ಇಲ್ಲಿ ತಕ್ಕೋತ ಬರ್ಬೇಕು. ಇಲ್ಲಿ 9, ಹೌದಾ? ಎರಡು ಕ್ರಮಾನುಗತ ವರ್ಗಗಳ ನಡುವಿನ ಇಲ್ಲಿ 9. 9ಕ್ಕೆ ಹಿಂದಿಂದು ಕ್ರಮಾನುಗತ ವರ್ಗ ಸಂಖ್ಯೆ ಯಾವುದು 4. 9ರ 4 ಕಳೆದಾಗ 5 ಬರ್ತದೆ. ನೆಕ್ಸ್ಟ್ ಮುಂದಿಂದು ವರ್ಗ ಸಂಖ್ಯೆ ಯಾವುದು 2ರದಾಯ್ತು, 3ರದಾಯ್ತು, 4 ವರ್ಗ ಸಂಖ್ಯೆ. ಅದ್ರ ಹಿಂದಿನ ವರ್ಗ ಸಂಖ್ಯೆ ಯಾವುದು 9. ಹಾಗಾದ್ರೆ 16 9 ಕಳೆಗೆ ಎಷ್ಟು ಅಂತಂದಾಗ 7 ಬರ್ತದೆ. ಇನ್ನು ನೆಕ್ಸ್ಟ್ 25 5ರ ವರ್ಗ, ಅದ್ರ ಹಿಂದಿನ ವರ್ಗ ಸಂಖ್ಯೆ ಯಾವುದು 16. ಇದನ್ನು ಕಳ್ಕೊತ ಬಂದಾಗ ಎಷ್ಟು ಬರ್ತದಪ್ಪ ಅಂದಾಗ 9 ಬಂತು. ಇನ್ನು ನೆಕ್ಸ್ಟ್ 36 36ರಾಗ ಈ 25ನ ಕಳೆದಾಗ ಎಷ್ಟು ಬರ್ತದಪ್ಪ ಅಂತಂದಾಗ 11 ಬರ್ತದೆ. ಒಂದು ಅಬ್ಸರ್ವ್ ಮಾಡಿದ್ರೆ ನೀವು ಏನಪ್ಪಾ ಅಂತಂದಾಗ, ಕ್ರಮಾನುಗತ ವರ್ಗ ಸಂಖ್ಯೆಗಳನ್ನ ಅವನ್ನ ವ್ಯತ್ಯಾಸಗಳನ್ನ ನಾವು ಮೈನಸ್ ಮಾಡ್ಕೊತ ಬಂದಾಗ ನಮ್ಗೆ ಯಾವ ಸಂಖ್ಯೆಗಳ ಫಾರ್ಮೇಶನ್ ಆಗ್ತಾವ ನೋಡ್ರಿ. 3 5 7 9 11 ಇವೆಲ್ಲ ಎಂತ ಬೆಸ ಸಂಖ್ಯೆಗಳು ಏನಾಗ್ತಾ ಇದಪ್ಪ ಅಂದಾಗ ಬರ್ತಾವ ಅನ್ನೋದು ಗೊತ್ತಾಗ್ತದೆ. ಹಾಗಾದ್ರೆ ಅದೇ ರೀತಿಯಾಗಿ ನೀವು 6ನೇ ತರಗತಿ ಒಳಗಡೆ ಇದನ್ನ ಆಲ್ರೆಡಿ ಕಲ್ತು ಬಂದಿರ್ತಿರ್ತೀರಿ. ಏನಪ್ಪಾ ಅಂತಂದಾಗ ಕ್ರಮಾನುಗತ ಬೆಸ ಸಂಖ್ಯೆಗಳನ್ನು ಕೂಡಿಸಿದಾಗ ನೋಡ್ರಿ, 1ಕ್ಕೆ 1 ಬೆಸ ಸಂಖ್ಯೆ, 3 ಬೆಸ ಸಂಖ್ಯೆ ಅಂದ್ರೆ ಕ್ರಮಾನುಗತ ಬೆಸ ಸಂಖ್ಯೆಗಳನ್ನು ಕೂಡಿಸಿದಾಗ ವರ್ಗ ಸಂಖ್ಯೆಗಳು ಫಾರ್ಮೇಶನ್ ಆಗ್ತವೆ. 1 3 5 ಇದು 9 ಆಗ್ತದ. 1 3 5 7 ಇದನ್ನು ಕೂಡಿಸ್ರಿ, ಇದು 16 ಬರ್ತದೆ. ಅಂತ 1 3 5 7 9 ಕೂಡಿಸ್ರಿ 25 ಬರ್ತದ. 1 3 5 7 9 11 ಕೂಡಿಸ್ರಿ 36 ಬರ್ತದ. ಇಷ್ಟೆಲ್ಲವೂ ಕೂಡಿಸೋದು ನಿಮ್ಗ ಏನಾದ್ರೂ ಈ ತರ ದೊಡ್ಡ ಸಂಖ್ಯೆ ಹಾಕ್ಬಿಟ್ಟಿದ್ದಪ್ಪ ಅಂದ್ರೆ 11 ಆದ್ಮೇಲೆ ನೆಕ್ಸ್ಟ್ 13, ನೆಕ್ಸ್ಟ್ 15, ನೆಕ್ಸ್ಟ್ 17, ಈ ತರ 19 21 ಹಿಂಗ್ ಹಾಕಿನಂದ್ರ ನೀವೇನ್ ಮಾಡ್ಬೇಕು, ಬರೀ ಅವನ್ನ ಕೌಂಟ್ ಮಾಡ್ಬೇಕು. ಕೌಂಟ್ ಮಾಡಿ ಎಷ್ಟಾಗ್ತವೋ ಅದರ ವರ್ಗ ಸಂಖ್ಯೆ ಬರ್ದಬಿಟ್ರೆ ಸಾಕು. ಉದಾಹರಣೆಗೆ ಇಲ್ಲಿ ನೋಡಿ, 1 2 2 ವರ್ಗ 4, 1 2 3 3 ವರ್ಗ 9, 1 2 3 4 4 ವರ್ಗ ಎಷ್ಟು 16, 1 2 3 4 5 5ರ ವರ್ಗ 25. ಕೂಡಿಸುವುದು ಒಂದೇ, ಇಟ್ಕೊಂಡು ಕೌಂಟ್ ಮಾಡಿ ಅದರ ವರ್ಗ ಸಂಖ್ಯೆ ಬರೆಯೋದು ಕೂಡ ಅಷ್ಟೇ. ಈಗ ಇಲ್ಲಿ 21ರ ತನಕ ಬರ್ದೆ ನಾನು. ಇಲ್ಲಿ ಆಲ್ರೆಡಿ 1 2 3 4 5 6 6 7 8 8 ನೆಕ್ಸ್ಟ್ 15 8 9 10 ಇದು 11 ಐತಿ. 11 ಅಂದ್ರೆ 11ರ ವರ್ಗ 121 ಕೂಡಿಸಿ 121 ಆಗ್ತದೆ. ಅಂದ್ರೆ ಕ್ರಮಾನುಗತ ಬೆಸ ಸಂಖ್ಯೆಗಳನ್ನ ತಿಳಿಸಿದಾಗ ನಮ್ಗ ಯಾವ ಸಂಖ್ಯೆಗಳು ಬರ್ತಾವಪ್ಪ ಅಂತಂದಾಗ ವರ್ಗ ಸಂಖ್ಯೆಗಳು ಬರ್ತಾವು ಅನ್ನೋದು ಗೊತ್ತಾಗಬೇಕು, ಹೌದಾ? ಇನ್ನ ಇಲ್ಲಿ ನೆಕ್ಸ್ಟ್ ಏನ್ ಕೊಟ್ಟಿದ್ದಾನಪ್ಪ ಅಂತಂದ್ರೆ ಇಲ್ಲೊಂದು ಚಿತ್ರ ಕೊಟ್ಟಿದ್ದಾರೆ, ಹೌದಾ? ಇಲ್ಲೊಂದು ಚಿತ್ರನ ಕೊಟ್ಟಿದಾಗ ಈ ಚಿತ್ರ ನಮ್ಗ ಏನನ್ನು ಸೂಚಿಸ್ತೈತೆ? 6ನೇ ತರಗತಿಯಲ್ಲಿ ಕಲಿತಿರೋ ವಿನ್ಯಾಸ. ಈ ಚಿತ್ರ ತಲೆ ಕೆಳಗಾದ ಎಲ್ ನಂತರದ ಮುಂದಿನ ಬೆಸ ಸಂಖ್ಯೆಯನ್ನ ಏಕೆ ನೀಡುತ್ತದೆ ಎಂಬುದನ್ನು ವಿವರಿಸ್ತದೆ. ಇಲ್ಲಿ ಎಲ್ ಇದು ಈ ತರ ಉಲ್ಟ ಎಲ್ ಇದೆ. ಹಾಗಾದ್ರೆ ಇದು ನೆಕ್ಸ್ಟ್ ಈ ತರ ಕೂಡಿಸಿದಾಗ ಬಾಕ್ಸ್ ಆಗ್ಬೇಕು, ಅಂದ್ರೆ ಒಂದು ಚೌಕ ಆಗ್ಬೇಕು. ಇದು ಒಂದು ನೆಕ್ಸ್ಟ್ 3 1 3 ಕೂಡಿಸಿದಾಗ 4 ಒಂದು ವರ್ಗ ಸಂಖ್ಯೆ ಆಗ್ತೈತಿ. ನೆಕ್ಸ್ಟ್ 1 3 ನೆಕ್ಸ್ಟ್ ಇಲ್ಲಿ ಏನೈತಿ ನೋಡಿ, ಇಲ್ಲಿ 5 ಅದಾವ. 1 3 5 ಕೂಡಿಸಿದಾಗ ಎಷ್ಟಾಗ್ತದೆ 9 ಆಗ್ತದೆ. ಇದು ಕೂಡ ಒಂದು ಚೌಕ, ಒಂದು ವರ್ಗ ಆಗ್ತದೆ. ಹಾಗಾಗಿ 1 + 3 ಇದು ಏನಪ್ಪಾ ಅಂತಂದಾಗ 4 ವರ್ಗ ಸಂಖ್ಯೆ ಆಗ್ತದ. 1 + 3 ನೆಕ್ಸ್ಟ್ 3 ಪ್ಲಸ್ ಇದೊಂದು 2 ಒಟ್ಟು ಕೂಡಿಸ್ರಿ ಎಷ್ಟಾಗ್ತದ 9 ಆಗ್ತದೆ. ಇದು ಕೂಡ ವರ್ಗ ಸಂಖ್ಯೆ ಆಗ್ತದ. ಈ ತರ ಕ್ರಮಾನುಗತ ಬೆಸ ಸಂಖ್ಯೆಗಳನ್ನು ಕೂಡಿಸಿದಾಗ ವರ್ಗ ಸಂಖ್ಯೆಗಳಾಗ್ತವೆ ಅನ್ನೋದು ನಮಗೆ ಗೊತ್ತಿರಬೇಕು. ಮೊದಲ n ಬೆಸ ಸಂಖ್ಯೆಗಳ ಮೊತ್ತ n² ಎಂದು ನಾವು ಪರಿಗಣಿಸುತ್ತೇವೆ. ಇದಕ್ಕೆ ಪರ್ಯಾಯವಾಗಿ ಪ್ರತಿಯೊಂದು ವರ್ಗವು 1ರಿಂದ ಪ್ರಾರಂಭವಾಗುವ ಕ್ರಮಾನುಗತ ಬೆಸ ಸಂಖ್ಯೆಗಳ ಮೊತ್ತವಾಗಿದೆ ಅಂತೇಳಿ ನಮ್ಗೆ ಗೊತ್ತಾಗ್ತದೆ. ಇನ್ನು ನೆಕ್ಸ್ಟ್ ಈ ಪೇಜಸ್ ಒಳಗಡೆ ಮತ್ತೆ ನಾವು ತಿಳ್ಕೊಬೇಕಾಗಿದ್ದು ಏನು ಅಂತ ಬಂದಾಗ, ಸರ್ ಅದರ್ವೈಸ್ ಇನ್ನೊಂದು ಮೆಥಡ್ ಇದೆ. ಏನಪ್ಪಾ ಅಂತಂದಾಗ ಇಲ್ಲಿ ಕೊಟ್ಟಿದ್ದಾರೆ, ಅಲ್ಲದೆ ಬೆಸ ಸಂಖ್ಯೆಗಳನ್ನು ಅನುಕ್ರಮವಾಗಿ ಕಳೆಯುವುದರ ಮೂಲಕ ಒಂದು ಪೂರ್ಣ ವರ್ಗವಾಗಿದೆಯೇ ಎಂಬುದನ್ನು ನಾವು ಕಂಡುಹಿಡಿಯಬಹುದು.
ನೀವು 25 ಪರಿಗಣಿಸ್ರಿ, 25 ಪರಿಗಣಿಸ್ಕೋತ ಹೋಗುದು. ಈಗ ನೋಡ್ರಿ 25ರಾಗ ಕ್ರಮಾನುಗತ ಬೆಸ್ ಸಂಖ್ಯೆಗಳನ್ನ ಕಳ್ಕೊತ ಹೋಗ್ಬೇಕು. ಫಸ್ಟ್ ಬೆಸ್ ಸಂಖ್ಯೆ ಯಾವುದು 1, 25ರ 1 ಕಳೆಯಿರಿ 24, ಆ 24 ಮತ್ತೆ ತಗೋಬೇಕು. 24ರ ನೆಕ್ಸ್ಟ್ ಬೆಸ್ ಸಂಖ್ಯೆ ಯಾವುದು 3, 24ರ 3 ಕಳೆಯಿರಿ ಎಷ್ಟಪ್ಪ ಅಂದ್ರೆ 21 ಬಂತು. ನೆಕ್ಸ್ಟ್ ಇಲ್ಲಿ ಏನ್ ನಂಬರ್ ಬಂತು 21. ನೆಕ್ಸ್ಟ್ ನಂಬರ್ ಏನಪ್ಪಾ ಅಂತಂದ್ರೆ ಕ್ರಮಾನುಗತ ಬೆಸ್ ಸಂಖ್ಯೆ ಒಳಗಡೆ 5, 21ರಾಗ 5 ಕಳೆಯಿರಿ 16 ಬಂತು. ನೆಕ್ಸ್ಟ್ 16 ಇಲ್ಲಿ ತೊಗೊಂಡ್ರು, 16ರಾಗ ಮತ್ತೆ ನೆಕ್ಸ್ಟ್ ನಂಬರ್ 7, 16ರಾಗ 7 ಕಳೆಯಿರಿ ಎಷ್ಟಪ್ಪ ಅಂತಂತ 9 ಬರ್ತದೆ. ನೆಕ್ಸ್ಟ್ ಆ 9ನ ಇಲ್ಲಿ ತೊಗೊಂಡ್ರು, 9 ನೆಕ್ಸ್ಟ್ 9 7 ಆದ್ಮೇಲೆ 9, 9 ಕಳೆದ್ರೆ ಎಷ್ಟಪ್ಪ 0 ಬಂತ, 0 ಬರು ತನೂ ಮಾಡ್ಬೇಕು. ಹಾಗಾದ್ರೆ ಎಷ್ಟು ಟೈಮ್ ನೀವು ಕಳೆದ್ರಿ ನೋಡ್ರಿ, 1 2 3 4 5 ಟೈಮ್ ಕಳೆದ್ರಿ. ಹಾಗಾದ್ರೆ 5 ಟೈಮ್ ವರ್ಗ 5 ವರ್ಗ ಎಷ್ಟಪ್ಪ ಅಂತಂದ್ರೆ 25. ಹಾಗಾದ್ರೆ 5 ಸಲ ಕಳೆದಾಗ ಎಷ್ಟು ಸಲ ಕಳಿತಿರೋ ಅದು ಅಷ್ಟು ವರ್ಗ ಸಂಖ್ಯೆ ಅದು ಆಗಿರ್ತದ ಅಂತೇಳಿ ನಮ್ಗ ಗೊತ್ತಾಗ್ತದ. ಹಾಗಾಗಿ ಇದರ 25 1 5 7 9 ನೋಡ್ರಿ, ಕೂಡಿಸೋತು ಬರ್ಬೇಕಾದ್ರೆ 1 5 7 9 ಒಟ್ಟು ಕೂಡಿಸಿ ಕೂಡ 25 ಆಗ್ತದೆ. ಒಂದು ಪೂರ್ಣ ವರ್ಗವಾಗಿದೆ. ನಾವು ಮೊದಲು 5 ಬೆಸ ಸಂಖ್ಯೆಗಳನ್ನು ಕಳೆಯುವುದರಿಂದಲೂ ಕೂಡ 25 ಅಂದ್ರೆ 5 ಸ್ಕ್ವೇರ್ ಏನಾಗ್ತದಪ್ಪ ಅಂತಾಗ ದೊರೆಯುತ್ತದೆ. ಇದೇ ರೀತಿಯಾಗಿ 35 ಏನಿದೆಯಪ್ಪ ಅಂತಂದಾಗ ವರ್ಗ ಇದೆ, ಹೌದಾ? 35 ಈ 35 ವರ್ಗವನ್ನ ನಾವು ಏನ್ ಮಾಡ್ತಾ ಇದ್ದೀವಿ ಅಂತ ನೋಡಿದಾಗ 35 ವರ್ಗವನ್ನ ನೆಕ್ಸ್ಟ್ 35 ವರ್ಗ ಸಂಖ್ಯೆ ಎಷ್ಟಿದೆಪ್ಪ ಅಂತಂದಾಗ 1225. ಸರ ಕೊನೆಗೆ 5 ಇದ್ದಾಗ ವರ್ಗ ಸಂಖ್ಯೆಗಳನ್ನು ಕಂಡುಹಿಡಿದು ಬಹಳ ಸುಲಭ, ಇದು ನಿಮ್ಗೆ ಗೊತ್ತಿರಬೇಕು. 35 ವರ್ಗ 1225 ಹೆಂಗ್ ಬಂತು ಇಲ್ಲಿ ಸ್ಪೀಡ್ ಆಗಿ ನೀವು ನೋಡ್ಕೋಬಹುದು. 35 ವರ್ಗ ಕೊನೆಗೆ 5 ಇತ್ತಪ್ಪ ಅಂದ್ರೆ ಏನು ಮಾಡುವ ಅವಶ್ಯಕತೆ ಇಲ್ಲ. 5 ವರ್ಗ ಎಷ್ಟೈತಿ 25 ಡೈರೆಕ್ಟ್ ಬರ್ಬೇಕು. ಇಲ್ಲಿ 3 ಐತಿ, 3 ಮುಂದಿನ ಸಂಖ್ಯೆ 4, 3 4 ಎಷ್ಟಪ್ಪ ಅಂದ್ರೆ 12 ಅಂದ್ರೆ 1225 35 ವರ್ಗ ಸಂಖ್ಯೆ ಆಗ್ತದೆ. ಇನ್ನ 36 ಸ್ಕ್ವೇರ್ ನ ಕಂಡುಹಿಡಿಯಿರಿ ಅಂತ ಕ್ವಶನ್ಸ್ ನ ಕೊಟ್ಟ. 36 ವರ್ಗ ಕಂಡುಹಿಡಿಬೇಕಪ್ಪ ಅಂದ್ರೆ ಅವ್ರು ಆಲ್ರೆಡಿ ಇಲ್ಲೊಂದು ಇದೇ ಮೇಲಿನ ಪ್ರಶ್ನೆ ತೆಗೆದುಕೊಂಡನೆ ಒಂದು ಮಾಡ್ರಿ ಅಂತ ಹೇಳಿದ್ರು. ಮೇಲಿನ ಪ್ರಶ್ನೆಯಿಂದ 1225 ಎಂಬುದು 35 ಬೆಸ ಸಂಖ್ಯೆಗಳ ಮೊತ್ತ ಎಂದು ನಮಗೆ ತಿಳಿದಿದೆ. 36 ಸ್ಕ್ವೇರ್ ನ ಕಂಡುಹಿಡಿಯಲು ನಾವು 36ನೇ ಬೆಸ ಸಂಖ್ಯೆಯನ್ನ 1225ಗೆ ಕೂಡಿಸಬೇಕಾಗಿದೆ. ಯಾವ ತರ ಕೂಡಿಸಿದಾರಪ್ಪ ಅಂತ ಹೇಳಿ ನೋಡ್ಕೊಂಡಾಗ ಇದಕ್ಕೆ ಒಂದು ಸೂತ್ರ ಬರ್ತದೆ. ಯಾವ ಸೂತ್ರಪ್ಪ ಅಂತಂದಾಗ ಈ ತರ 2n - 1 ಅಂತೆ, ಹೌದಾ? 2 ಅಂತಂದಾಗ 2 ನಾವು ಎಷ್ಟು ಕಂಡುಹಿಡಬೇಕಾಗಿತ್ತು ಈಗ 36 ಅಂದ್ರೆ 36 ಇಲ್ಲಿ ಏನಿರ್ಲಿಕ್ಕೆ ಮಲ್ಟಿಪ್ಲಿಕೇಶನ್ ಇರ್ತದೆ. 36 - 1 36 ಎರಡೇ ಎಷ್ಟಪ್ಪ ಅಂದಾಗ 72, 72 1 ಮೈನಸ್ ಮಾಡಿದಾಗ 71 ಬರ್ತದೆ. ಇಲ್ಲಿ ಎಷ್ಟು ಕಳೆದೇನೋ ಇಲ್ಲಿ ಎಷ್ಟು ಬಂದೈತಿ, ಇಲ್ಲಿ 71. ಈ 1275ಗ ಎಷ್ಟನ್ನು ಕೂಡಿಸ್ಬೇಕಾಗಿದಪ್ಪ ಅಂತಂದಾಗ ಈ 71ನ್ನ ಕೂಡಿಸ್ಕೋಬೇಕು. 71ನ್ನ ಕೂಡಿಸ್ಬಿಡ್ತೀವಿ ನೋಡ್ರಿ. ಈಗ 5 1 6 7 2 9 2 2 1 1 1296 ಆಯ್ತು. ಹಾಗಾದ್ರೆ ಈ 1296 ಎಷ್ಟರ ವರ್ಗ ಆಗಿರ್ತದಪ್ಪ ಅಂದಾಗ 36 ವರ್ಗ ಸಂಖ್ಯೆ ಆಗಿರ್ತದ. ಓಕೆ, ಈ 36 ವರ್ಗ ಸಂಖ್ಯೆ ಹಿಂಗೆ ಕಂಡುಹಿಡಿಬೇಕಂತೇನಿಲ್ಲ. ನಾವು ನಿಮ್ಗೆ ವರ್ಗ ಸಂಖ್ಯೆಗಳ ಟ್ರಿಕ್ಸ್ ನ ಹೇಳಿದ್ದೀನಿ, ಆಲ್ರೆಡಿ ನೋಡ್ಕೊಂಡಿರ್ಬೋದು ಒಂದಿಷ್ಟು ಜನ. ಇಲ್ಲಿಕ 36 ವರ್ಗ ಸಂಖ್ಯೆ, ಇದರಲ್ಲಿ 2 ಭಾಗ ಮಾಡ್ಬೇಕು. ನಿಮ್ಗೆ 2 ಟೈಪ್ ಹೇಳ್ತೀನಿ ನೋಡ್ರಿ. ಸರ್ 36 × 36 ಮಾಡಿದಾಗಂತೂ ನಾರ್ಮಲ್ ಆಗಿ ಅದನ್ನು ಬಂದೇ ಬರ್ತದೆ, ಇದು ನಮ್ಗೆ ಅವಶ್ಯಕತೆ ಇಲ್ಲ. 36ನ 2 ಭಾಗ ಮಾಡ್ಬೇಕು. 2 ಭಾಗ ಅಂದ್ರೆ ಫಸ್ಟ್ನೇ ಸಂಖ್ಯೆ, ಇದು 2ನೇ ಸಂಖ್ಯೆ. ನೆಕ್ಸ್ಟ್ ಸ್ಕ್ವೇರ್ ಅಂತ ಕರಿತೀವಿ, ಹೌದಾ? ಫಸ್ಟ್ನೇ ಸಂಖ್ಯೆ 1ನೇ ಸಂಖ್ಯೆ ವರ್ಗ ಎಷ್ಟು 3 ವರ್ಗ ಎಷ್ಟು 9 ಬರ್ಕೋಬೇಕು. ಇಲ್ಲಿ ನೆಕ್ಸ್ಟ್ ಇಲ್ಲಿ 6 ವರ್ಗ, 6 ವರ್ಗ ಎಷ್ಟು 36, 36 ಡಬಲ್ ಸಂಖ್ಯೆಯಿಂದ 3 ಕ್ಯಾರಿ 6 ಇಲ್ಲಿ ಬರೀಬೇಕು. ಸಾರಿ, ಎರಡನೇ ಟೈಮಿಗೆ ಏನ್ ಮಾಡಬೇಕು ಅಂದಾಗ ಮಲ್ಟಿಪ್ಲಿಕೇಶನ್ಸ್ ನ ಮಾಡ್ರಿ. ಫಸ್ಟ್ನೇ ಟೈಮ್ ಏನ್ ಮಾಡಿದ ನಾನು, ಫಸ್ಟ್ನೇ ಟೈಮ್ ಏನ್ ಮಾಡಿದೆ 3 ವರ್ಗ ತಗೊಂಡೆ, 3 ವರ್ಗ 9 ಡೈರೆಕ್ಟ್ ಬರ್ಕೊಂಡೆ. ನೆಕ್ಸ್ಟ್ ಏನ್ ಮಾಡಬೇಕು 3 6 18, 18 ಎಷ್ಟಪ್ಪ 36, 3 ಕ್ಯಾರಿ 6 ಇಲ್ಲಿ ಬರೀರಿ. ಓಕೆ, 36 ಇಲ್ಲಿ ಬರ್ತೀವಿ. ನೆಕ್ಸ್ಟ್ ಇಲ್ಲಿ ಫಸ್ಟ್ನೇ ಸಂಖ್ಯೆ ವರ್ಗ ಸಂಖ್ಯೆ ತಗೊಂಡೆ, ಇಲ್ಲಿ 2ನೇ ಸಂಖ್ಯೆ ವರ್ಗ ಸಂಖ್ಯೆ ತಗೋಬೇಕು. 6 ವರ್ಗ ಎಷ್ಟು 36, ಸೇಮ್ ಅಗೇನ್ 36, 3 ಕ್ಯಾರಿ 6 ಇಲ್ಲಿ ಬರೀಬೇಕು. 6 6 6 3 9, 9 1 3 ಎಷ್ಟಪ್ಪ ಅಂದ್ರೆ 12, 1296 ಬಂತು. ಹೀಗಾಗಿ 1296 ಈ ತರ ವರ್ಗ ಸಂಖ್ಯೆನೂ ಕೂಡ ನೀವು ಕಂಡುಹಿಡ್ಕೋಬೇಕು. ಓಕೆ, ಇನ್ನು ನೆಕ್ಸ್ಟ್ ಏನ್ ಚಾಪ್ಟರ್ ಏನ್ ಕೊಟ್ಟಿದ್ದಾನಪ್ಪ ಅಂತೇಳಿ ನಾವು ನೋಡ್ಕೊತ ಬಂದಾಗ ಕಾನ್ಸೆಪ್ಟ್ ಈ ತರ ಇದೆ. ನಾವು 36ನೇ ಬೆಸ ಸಂಖ್ಯೆಯನ್ನು ಹೇಗೆ ಕಂಡುಹಿಡಿಯುತ್ತೇವೆ? ಒಂದನೇ ಬೆಸ ಸಂಖ್ಯೆ 1 2 3 ಬೆಸ, ಈ ತರ ನಾವೇನ್ ಮಾಡಬೇಕಪ್ಪ ಅಂತಂದಾಗ 11 ತನನು ನಾವು ಮುಂದುವರಿಸ್ಬೇಕು. ಅಂದ್ರೆ 36ನ ನಾವು 36ನೇ ಬೆಸ ಸಂಖ್ಯೆ ಅಂತಂದಾಗ 1 2
ಒಂದನೇದು ಎರಡನೇ ಬೆಸ ಸಂಖ್ಯೆ 3, ನೆಕ್ಸ್ಟ್ ನಾಲ್ಕನೇ ಬೆಸ ಸಂಖ್ಯೆ ಎಷ್ಟು, ಮೂರನೇ ಬೆಸ ಸಂಖ್ಯೆ ಎಷ್ಟಪ್ಪ ಅಂದ್ರೆ 5, ಏಳನೇ ಬೆಸ ಸಂಖ್ಯೆ 6, ಈ ತರ 11 ಸಂಖ್ಯೆಗಳನ್ನ ಬರೀರಿ ಅಂತ ಹೇಳ್ತಾರೆ. ಬರೆದಾಗ ಅವು ಏನಾಗ್ತದಪ್ಪ ಅಂತಂದಾಗ ಮುಂದುವರಿಸ್ರಿ ಅಂತ. ಎನ್ನೇ ಬೆಸ ಸಂಖ್ಯೆ ಯಾವುದು, ಅದಕ್ಕೆ ನಾವೇನ್ಬೇಕು ಇಷ್ಟೆಲ್ಲ ಮಾಡುವ ಅವಶ್ಯಕತೆ ಅಂತ 2n - 1. ಅದರಿಂದ 36ನೇ ಬೆಸ ಸಂಖ್ಯೆ ಎಷ್ಟಪ್ಪ 71 ಬರ್ತದಲ್ಲ. ಈ 1225ಕ್ಕೆ 71 ನಾವು ಕೂಡಿಸಿದಾಗ ಅದು ಎಷ್ಟು ಬಂತು, 1296 ಬಂತು. ಹೀಗಾಗಿ 36² ಅದು ಆಗಿದೆ ಅಂತೇಳಿ ನಾವು ನೋಡ್ಕೊಂಡಿವಿ. ಹೌದಾ. ಇನ್ನು ವರ್ಗ ಸಂಖ್ಯೆ ಅಲ್ಲದ 38 ಎಂಬ ಒಂದು ವರ್ಗ ಸಂಖ್ಯೆಯನ್ನು ಪರಿಗಣಿಸಿ 1ರಿಂದ ಪ್ರಾರಂಭವಾಗುವ ಅನುಕ್ರಮ ಬೆಸ ಸಂಖ್ಯೆಗಳನ್ನು ಕಳೆಯುತ್ತಾ ಹೋಗಿ ಆಗ ಆ ಸಂಖ್ಯೆಗಳು ಹೀಗಿರುತ್ತದೆ ಅಂತ ಪ್ರಶ್ನೆ ಕೊಟ್ಟರು. 38 ಅನ್ನೋದು ಈಗ ವರ್ಗ ಸಂಖ್ಯೆ ಅಲ್ಲ ನಮ್ಗೆ ಗೊತ್ತೈತಿ. 6 ವರ್ಗ 36, 7 ವರ್ಗ 40, 38 ವರ್ಗ ಸಂಖ್ಯೆ ಅಂತೂ ಅಲ್ಲ. ಬೇಕಾದ್ರೆ ನೀವು 38ಕ್ಕೆ 1 ಮೈನಸ್ ಮಾಡ್ಕೊತವ್ರಿ 37 ಬರ್ತದ. ಅಲ್ಲಿ ಕೊಟ್ಟಿದ್ದಾರೆ ನೋಡಿ ಪುಸ್ತಕದಾಗ 38ಕ್ಕೆ 1 ಮೈನಸ್ ಮಾಡಿ 37, ಮತ್ತೆ ಬೆಸ ಸಂಖ್ಯೆ 3 ಮೈನಸ್ ಮಾಡಿ 34 ಆಗ್ತದ. ಈ 34ರ 5 ಕಳೆದ್ರೆ 29 ಬರ್ತದೆ. 29 7 ಕಳೆದ್ರೆ 22, 22 9 ಕಳೆದ್ರೆ 13 ಬರ್ತದೆ. 13 ಒಳಗಡೆ 11 ಮೈನಸ್ 11 ಕಳೆದ್ರೆ 2 ಬರ್ತದ. ಇನ್ನ ನೆಕ್ಸ್ಟ್ ಇಲ್ಲಿ 2 ಬಂದಿರ್ತೈತಿ. 11 ಆದ್ಮೇಲೆ ನೆಕ್ಸ್ಟ್ 13 ಕಳೆಯಕ್ ಬರಂಗಿಲ್ಲ. ಅವಾಗ ದೊಡ್ಡ ಸಂಖ್ಯೆ ಮೈನಸ್ 11 ಆಗುತ್ತೆ. ಹೀಗಾಗಿ ಇದು ಏನಾಗ್ಲಿಲ್ಲಪ್ಪ ಒಂದು 0 ಬರ್ಲಿಲ್ಲ. 0 ಬರ್ಲಿಕ್ಕಪ್ಪ ಅಂತಂದಾಗ ಇಲ್ಲಿ ಇದು ಏನಾಗಿರಂಗಿಲ್ಲಪ್ಪ ಅಂತಂದಾಗ ವರ್ಗ ಸಂಖ್ಯೆ ಆಗಕ್ಕ ಸಾಧ್ಯ ಇಲ್ಲ. ಹೌದಾ. ಹೀಗಾಗಿ ನಾವು 1ರಿಂದ ಪ್ರಾರಂಭವಾಗುವ ಕ್ರಮಾನುಗತ ಬೆಸ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತವಾಗಿ ವ್ಯಕ್ತಪಡಿಸಲಾಗದಿದ್ದರೆ ಆ ಸ್ವಾಭಾವಿಕ ಸಂಖ್ಯೆಯನ್ನ ಪೂರ್ಣ ವರ್ಗ ಅಲ್ಲ ಅಂತೇಳಿ ನಾವು ಹೇಳಬಹುದು. ಈ ಫಲಿತಾಂಶವನ್ನು ಬಳಸಿಕೊಂಡು ಸ್ವಾಭಾವಿಕ ಪೂರ್ಣ ಸಂಖ್ಯೆಯ ವರ್ಗವೇ ಎಂದು ಕಂಡುಹಿಡಿಯಬಹುದು ಅಂತೇಳಿ ಇಲ್ಲಿ ಕ್ವಶನ್ಸ್ ನ ಕೊಟ್ಟಾರ. ಇನ್ನ ನೆಕ್ಸ್ಟ್ ಏನ್ ಕೊಟ್ಟಿದಾರಪ್ಪ ಅಂತ ಹೇಳಿ ನೋಡ್ಕೊಂತ ಬಂದಾಗ ಇಲ್ಲಿ ಒಂದು ಟಾಪಿಕ್ ನ ಕೊಟ್ಟಾರ ನೋಡ್ರಿ. ನೀವು ಈ ಮೊದಲು ಭರ್ತಿ ಮಾಡಿರುವ ವರ್ಗಗಳ ಕೋಷ್ಟಕವನ್ನು ಬಳಸ್ರಿ. ಮೊದಲ ಹಿಂದಿನ ಕ್ಲಾಸ್ ಒಳಗಡೆ ನಾ ಹೇಳಿದೆ ವರ್ಗ ಸಂಖ್ಯೆಗಳದ್ದು ಕೋಷ್ಟಕವನ್ನ ನಾನು ಬಳಸಿದ್ದೀವಿ. ಏನಪ್ಪಾ ಅಂದ್ರೆ 1 ವರ್ಗ 1, 2 ವರ್ಗ 4, 3 ವರ್ಗ ಅಪ್ ಟು 30 ತನ ವರ್ಗ ಸಂಖ್ಯೆಗಳನ್ನ ನಾವು ನೋಡ್ಕೊಂಡಿದ್ದೀವಿ. ಅಲ್ಲಿ ಏನಪ್ಪಾ ಅಂತಂದಾಗ 100ರ ನಡುವೆ ಎಷ್ಟು ವರ್ಗ ಸಂಖ್ಯೆಗಳಿವೆ, 100ರ ನಡುವೆ ಎಷ್ಟು ವರ್ಗ ಸಂಖ್ಯೆಗಳಿವೆ ಎಂಬುದನ್ನ ನಾವೇನ್ ಮಾಡಬೇಕಪ್ಪ ಅಂತಂದಾಗ ಕಂಡುಹಿಡಿಬೇಕು. 1 ಮತ್ತು 100ರ ನಡುವೆ ಎಷ್ಟು ವರ್ಗ ಸಂಖ್ಯೆಗಳದಾವು, 101ರಿಂದ ಹಿಡಿದು 200 ತನ ಎಷ್ಟು ವರ್ಗ ಸಂಖ್ಯೆಗಳದಾವು, 201ರಿಂದ 300 ತನ ಎಷ್ಟು ವರ್ಗ ಸಂಖ್ಯೆಗಳು ನಮ್ಗ ಕಂಡು ಬರ್ತಾವಂತೆ. 1ರಿಂದ ಹಿಡಿದು 100 ತನ 10 ಕಂಡು ಬರ್ತವೆ. ಹೌದಾ. 1 ವರ್ಗ 1ರಿಂದ ಹಿಡಿದು 10 ವರ್ಗ 10 ತನ 100 ಅಂದ್ರೆ ಇಲ್ಲಿ 10 ವರ್ಗ ಸಂಖ್ಯೆಗಳು ಕಂಡು ಬರ್ತವೆ. 1 ವರ್ಗ 1, 2 ವರ್ಗ 4, 3 ವರ್ಗ 9, 4 16, 5 25, 6 36, 7 49, 8 64, 9 81, 10 100 ಅಂದ್ರೆ ಟೋಟಲ್ ಇವು ಎಷ್ಟು ಅದಾವು, 1ರಿಂದ 100 ತನ 10 ಅದಾವು. ಇನ್ನು 101ರಿಂದ 2 ತನ ನೀವು 11 ವರ್ಗ 121, 12 ವರ್ಗ 144, 13 ವರ್ಗ 169, 14 ವರ್ಗ 196, ಇನ್ನ 15 ವರ್ಗ 225, 200 ಮ್ಯಾಗ ಹೋಯ್ತದ. ಅದಕ್ಕೋಸ್ಕರ ಬರೀ ಎಷ್ಟಾಗ್ತಾವ 1 2 3 4 ಆಗ್ತಾವ. 4 ಇಲ್ಲಿ 4 ಅಂತ ಬರೀಬೇಕು. 201ರಿಂದ 300 ತನ 201ರಿಂದ 300 ತನ ನೋಡ್ರಿ. 15 ವರ್ಗ 225 ಆಯ್ತು, 16 ವರ್ಗ 256 ಆಯ್ತು, 17 ವರ್ಗ 289 ಆಯ್ತು, 18 ವರ್ಗ 324 ಅಂದ್ರ ಇಲ್ಲಿ 300 ಮ್ಯಾಗ ಹೋಯ್ತು. ಅಂದ್ರೆ 201ರಿಂದ 300 ತನ 1 2 3 ಮೂರೇ ಸಿಕ್ಕು. ಹೀಗಾಗಿ 3 ಬರೀಬೇಕು. ಇನ್ನು 19 ವರ್ಗ 361, 20 ವರ್ಗ 400 ಆಯ್ತು. ಇಲ್ಲೆಲ್ಲ ಬರ್ಬಿಡುತ್ತೆ. 21 ವರ್ಗ 441, 22 ವರ್ಗ 484, 25 ವರ್ಗ 529, 576, 625, 676, 676 ಆಯ್ತಾ 26. ಇನ್ ನೆಕ್ಸ್ಟ್ 729, 27, 784, 841, 900. ಓಕೆ. ಇಷ್ಟು ವರ್ಗ ಸಂಖ್ಯೆಗಳು 30 ತನ. ಇನ್ ನೆಕ್ಸ್ಟ್ 301ರಿಂದ 400 ತನ 300 ಮ್ಯಾಲೆ ಇರ್ಬೇಕು. 1 2 ಮತ್ತ ಇದೊಂದು 400 ಹಿಡಿದು 3 ಆಯ್ತು. ಹಾಗಾದ್ರೆ ಇಲ್ಲಿ ಕೂಡ 3 ಬರ್ತವೆ. 401ರಿಂದ 500 ತನ 401 ಅಂದ್ರೆ 441 ಬರ್ತದೆ, 484 ಬರ್ತದೆ, 529, 500 ಮ್ಯಾಲ ಆಯ್ತು. ಹೀಗಾಗಿ ಇಲ್ಲಿ 2 ಸಿಗ್ತವೆ. ನೆಕ್ಸ್ಟ್ 501 600 ತನ 529 ಸಿಗ್ತದೆ, 676 ಒಂದು ಸಿಗ್ತತಿ. ಹೌದಾ. 676 ಒಂದು ಸಿಗ್ತೈತಿ. ಇನ್ನು 620, 600 ಮ್ಯಾಲ ಹೋಗ್ತದೆ. ಇಲ್ಲಿ ಕೂಡ ಬರೀ 2 ಸಿಕ್ಕು. ನೆಕ್ಸ್ಟ್ 601ರಿಂದ 700 ತನ ಇದು ಒಂದು ಸಿಗ್ತತಿ, ಇದೊಂದು ಸಿಗ್ತತಿ. ಇಲ್ಲಿ ಕೂಡ ಬರೀ 2 ಸಿಗ್ತವೆ. 701ರಿಂದ 800 ತನ 700 ಇದು ಒಂದು ಇದು 2. ಹಾಗಾದ್ರೆ ಇಲ್ಲಿ ಕೂಡ ಬರೀ 2 ಸಿಗ್ತವೆ. 801ರಿಂದ 900 ತನ 801ರಿಂದ 900 ತನ ಒಂದೇ ಸಿಗ್ತದೆ.
ಹೌದಾ, ಒಂದು ಇದೊಂದು ಎರಡು, 900 ಕೌಂಟ್ ಮಾಡಿದಾಗ 2 ಸಿಗ್ತವೆ. ಇನ್ನು 901ರಿಂದ 1000 ತನ ನಮ್ಗೆ ಎಷ್ಟು ಸಿಗ್ತದಪ್ಪ ಅಂದ್ರೆ ಕೇವಲ 1 ಸಿಗ್ತದೆ. ಇಷ್ಟು ಇದನ್ನ ಏನ್ ಮಾಡ್ರಪ್ಪ ಅಂದಾಗ ಕಂಪ್ಲೀಟ್ ಆಗಿ ಫಿಲ್ ನ ಮಾಡ್ಕೋಬೇಕು. ಓಕೆ, ಇದು ಅರ್ಥ ಆಯ್ತಾ ಅಂತ ತಿಳ್ಕೊಳ್ತೇವೆ. ಇನ್ನು ನೆಕ್ಸ್ಟ್ ಕ್ವಶನ್ಸ್ ಏನಿದೆಯಪ್ಪ ಅಂತ ಹೇಳಿ ನೋಡ್ಕೊತ ಬಂದಾಗ ಇಲ್ಲಿ ಪೂರ್ಣ ವರ್ಗಗಳು ಮತ್ತು ತ್ರಿಕೋನ ಸಂಖ್ಯೆಗಳು ಅಂತೇಳಿ ನಿಮ್ಗೆ ನೆಕ್ಸ್ಟ್ ಕೊಟ್ಟ. ಪೂರ್ಣ ವರ್ಗಗಳು ಮತ್ತು ತ್ರಿಕೋನ ಸಂಖ್ಯೆಗಳು. ಈಗ ಆಲ್ರೆಡಿ ತ್ರಿಕೋನ ಸಂಖ್ಯೆಗಳು ಟ್ರಯಾಂಗ್ಯುಲರ್ ನಂಬರ್ಸ್ ಅಂತ ಕರಿತೀವಿ. ಇವ್ರ ಬಗ್ಗೆ ನಿಮ್ಗೆ ಆಲ್ರೆಡಿ ಹಿಂದಿನ ಕ್ಲಾಸಸ್ ನಲ್ಲಿ ಕೂಡ ಕಲ್ತು ಬಂದಿರ್ತೀವಿ. 1, 3, 6, 10, 15 ಕಂಟಿನ್ಯೂಸ್ ನಂಬರ್ಗಳನ್ನು ಎಡಿಷನ್ ಮಾಡ್ಕೋತಾ ಹೋಗ್ಬೇಕು. ಅದಕ್ಕೆ ಅಂದವಾಗ ತ್ರಿಕೋನ ಸಂಖ್ಯೆಗಳು ಬರ್ತವೆ. ನಾವು ತ್ರಿಕೋನ ಸಂಖ್ಯೆ ಮತ್ತು ವರ್ಗ ಸಂಖ್ಯೆಗಳ ನಡುವೆ ಇರುವ ಸಂಬಂಧವನ್ನು ನೋಡಬಹುದೇ, ಈ ವಿನ್ಯಾಸವನ್ನು ಮುಂದುವರಿಸ್ರಿ ಅಂತೇಳಿ ಕ್ವಶನ್ಸ್ ಕೊಟ್ಟಾನ. ಹಾಗಾದ್ರೆ ಇಲ್ಲಿ ನಮ್ಮ ಸಂಬಂಧಗಳು ಏನ್ ಸಿಗ್ತಾವು ಅಂತೇಳಿ ನೋಡ್ಕೊತ ಬಂದಾಗ ಇಲ್ಲಿ ನೋಡ್ರಿ, 1 + 3 ಎಷ್ಟಾಯ್ತಪ್ಪ ಅಂದ್ರೆ 4, 4 2ರ ವರ್ಗ. ಓಕೆ, ನೆಕ್ಸ್ಟ್ ಅದೇ ಕಂಟಿನ್ಯೂ ನಂಬರ್ಸ್ಗಳು ಹಿಂದಿನ ನಂಬರ್ಗಳನ್ನು ಕೂಡಿಸ್ಕೊತ ಹೋಗ್ಬೇಕು. 3 ಆಯ್ತಾ, 3 + 6 ಎಷ್ಟಾಯ್ತು, 9 3² ಎಷ್ಟಪ್ಪ ಅಂತಂದಾಗ 9ರ ವರ್ಗ. 6 4 10, 10 1 16, 16 ಅಂತಂದಾಗ ಎಷ್ಟಪ್ಪ ಅಂತಂದಾಗ 4 ವರ್ಗ ಆಗ್ತದೆ. ಇನ್ನು ನೆಕ್ಸ್ಟ್ ಇದನ್ನೇ ನಾವು ಮುಂದುವರಿಸಿದಾಗ ಎಷ್ಟಾಗ್ತದಪ್ಪ ಅಂತಂದಾಗ ಇದನ್ನ ಮುಂದುವರಿಸ್ರಿ. ಇಲ್ಲಿ ಎಷ್ಟು ಬರ್ತದೆ, 10 ಬರ್ತದೆ. 10 + 1 15, ಎರಡು ಕೂಡಿಸಿದಾಗ ಎಷ್ಟಾಗ್ತದೆ, 25 ಆಗ್ತದೆ. 4ರ ವರ್ಗ 5ರ ವರ್ಗ 25 ಆಗ್ತೈತಿ, 5ರ ವರ್ಗ 25. ಹಾಗಾದ್ರೆ 25 ಇವು ಡಾಟ್ಗಳನ್ನ ಹಾಕಬೇಕು. 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 25 25 ಪುನಃ ನೀವು ರೌಂಡ್ ನ ಹಾಕ್ರಿ. ಓಕೆ, ಇನ್ನ ನೆಕ್ಸ್ಟ್ ಕ್ವಶನ್ಸ್ ಏನಿದೆಯಪ್ಪ ಅಂತೇಳಿ ನಾವು ನೋಡ್ಕೊತ ಬಂದಾಗ ವರ್ಗಮೂಲಗಳನ್ನು ಕಂಡುಹಿಡಿಯಬೇಕು. ವರ್ಗಮೂಲಗಳು ಏನಿದು, ಒಂದು ಚೌಕದ ವಿಸ್ತೀರ್ಣ 49 ಸೆಂಟಿಮೀಟರ್ ಆದರೆ ಅದರ ಬಾಹುವಿನ ಉದ್ದ ಎಷ್ಟು ಅಂತ ಕ್ವಶನ್ಸ್ ನ ಕೊಟ್ಟ. ಹೌದಾ, ಇಲ್ಲಿ 7 × 7 49 ಅಥವಾ 7² 49 ನಮ್ಗೆ ಗೊತ್ತೈತಿ. ಆದ್ದರಿಂದ 49 ಸೆಂಟಿಮೀಟರ್ ವಿಸ್ತೀರ್ಣ ಇರುವ ಚೌಕದ ಬಾಹುವಿನ ಉದ್ದ 7 ಸೆಂಟಿಮೀಟರ್ ಆಗಿದೆ. ಈ 7ನ್ನ 49ರ ವರ್ಗಮೂಲ ಅಂತೇಳಿ ಕರಿತೀವಿ, ಅಂದ್ರೆ ಮೂಲ. ಈಗ 49 ಹೆಂಗ್ ಬಂತು, ಈಗ 49 ಇದ್ರ ಮೂಲ ಏನು, 49 ಹೆಂಗ್ ಬಂತು ಅಂತಂದಾಗ 7 × 7. ಹಾಗಾದ್ರೆ 7 ಅನ್ನೋದು ಅದ್ರ ಮೂಲ. ಹೌದಾ, ಹಾಗಾದ್ರೆ 7 × 7 7 49 ಬರ್ತದೆ. ಹಾಗಾಗಿ ಇದ್ರ ಮೂಲ ಅಂತ ಕ್ವಶನ್ಸ್ ಕೇಳಿದಾಗ ನಾವು 7 ಅಂತ ಹೇಳಿ ಆನ್ಸರ್ ನ ಹಾಕ್ಬೇಕಾಗ್ತದೆ. ಹೌದಾ, ಸಾಮಾನ್ಯವಾಗಿ y = x² ಆಗಿದ್ದಾರೆ. x ಎಂಬುದು y ನ ವರ್ಗಮೂಲ ಆಗಿರ್ತದೆ ಅಂತ ಹೇಳಿ ನಾವು ನೋಡ್ಕೊತೇವೆ. ಇನ್ನು 64ರ ವರ್ಗಮೂಲ ಎಷ್ಟು ಅಂತ ಕ್ವಶನ್ಸ್ ಕೇಳ್ತಾನೆ. 8 × 8 64 ಎಂಬುದು ನಮಗೆ ತಿಳಿದಿದೆ. ಆದ್ದರಿಂದ 8 64ರ ವರ್ಗಮೂಲವಾಗಿದೆ. ಸರ್ ಒಂದ್ ವೇಳೆ ನಿಮ್ಗೆ ಸರ್ -8 × -8 -8 ಇದು ಏನ್ ಬರ್ತದೆ, ಮೈನಸ್ × ಏನಾಗ್ತೈತಿ, ಪ್ಲಸ್ ಆಗ್ತೈತೆ. 8 8 ಎಷ್ಟಾಗ್ತದೆ, 64. ಇಲ್ಲಿ ಬೆಸ ಸಂಖ್ಯೆಗಳು ಇದ್ದಾಗ ಇದು ನಿಮ್ಮ ಅಭಿಪ್ರಾಯ. ಕೆಲವೊಂದು ಸಮಯದಲ್ಲಿ ಏನಾಗ್ತವಪ್ಪ ಅಂತಂದಾಗ ಇವು ಬರ್ಬೋದು, ಬಟ್ ನಾವು ಯಾವಾಗ್ಲೂ ಏನು ಪ್ರತಿಯೊಂದು ಪೂರ್ಣ ವರ್ಗವು 2 ಪೂರ್ಣಾಂಕ ವರ್ಗ ಮೂಲಗಳನ್ನು ಹೊಂದಿರುತ್ತದೆ. ಒಂದು ಧನಾತ್ಮಕವಾಗಿದ್ದರೆ ಇನ್ನೊಂದು ಋಣಾತ್ಮಕವಾಗಿರ್ತದೆ. ಆದ್ದರಿಂದ ಸಂಖ್ಯೆಯ ವರ್ಗಮೂಲವನ್ನ ನಾವು ರೂಟ್ ಈ ಮೂಲಕ ಸೂಚಿಸಲಾಗ್ತದೆ. ಹಾಗಾಗಿ 64 ಇದನ್ನ +or-8 ಅಂತ ಕೊಟ್ಟಿದೆ. ಮತ್ತ 100 +or-10 ಎಂದು ಸೂಚಿಸಲಾಗ್ತದೆ. ಎರಡೂ ಸೇಮ್. ಬಟ್ ನಾವು ಈ ಪುಸ್ತಕದಲ್ಲಿ ಈ ಚಾಪ್ಟರ್ ಸಂಬಂಧಪಟ್ಟಂಗ ನಾವು ಏನ್ ನೋಡ್ಕೋಬೇಕಪ್ಪ ಅಂತಂದಾಗ ಓನ್ಲಿ ಧನಾತ್ಮಕ ಚಿಹ್ನೆಗಳನ್ನು ಮಾತ್ರ ಇದನ್ನ ಕನ್ಸಿಡರ್ ಮಾಡ್ತವೆ. ಓಕೆ, ಇನ್ನ ನೆಕ್ಸ್ಟ್ ಏನಿದೆಯಪ್ಪ ಅಂತ ಹೇಳಿ ನೋಡ್ಕೊತ ಬಂದಾಗ ಈ ಅಧ್ಯಾಯದಲ್ಲಿ ನಾವು ಧನಾತ್ಮಕ ವರ್ಗಮೂಲವನ್ನು ಮಾತ್ರ ಏನ್ ಮಾಡ್ತೇವಪ್ಪ ಅಂದಾಗ ಪರಿಗಣಿಸುತ್ತೇವೆ ಅಂತೇಳಿ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ. ಓಕೆ, ಇನ್ನು ನೆಕ್ಸ್ಟ್ ಏನ್ ಕ್ವಶನ್ಸ್ ನ ಕೊಟ್ಟಿರ್ತಾನಪ್ಪ ಅಂದಾಗ 576 ಅಥವಾ 327 ಸಂಖ್ಯೆಯನ್ನ ನೀಡಿದರೆ ಅದು ಪೂರ್ಣ ವರ್ಗವೇ ಎಂದು ನಾವು ಹೇಗೆ ಕಂಡುಹಿಡಿಯುವುದು ಅಂತ ಕ್ವಶನ್ಸ್ ನ ಕೊಟ್ಟ. ಅದು ಪೂರ್ಣವಾಗಿದ್ದರೆ ಅದರ ವರ್ಗಮೂಲವನ್ನು ನಾವು ಹೇಗೆ ಕಂಡುಹಿಡಿಯಬಹುದು. ಸರ್ ಇದನ್ನ ಫ್ಯಾಕ್ಟರೈಸೇಷನ್ ಅಂತ ಕೇಳ್ತೇವೆ. ಅವಿಭಾಜ್ಯ ಅಪವರ್ತನಕರಣದ ಮೂಲಕ ನಾವು ಕಂಡುಹಿಡಿಯಬೇಕು. ಒಂದೇದು ಏನ್ ಕೊಟ್ಟಾನ, 576 ಕೊಟ್ಟಾನ. ಇದನ್ನ ಅವಿಭಾಜ್ಯ ಅಪವರ್ತನಕರಣದಿಂದ ಮಾಡ್ಕೊತ ಬರ್ಬೇಕು. ಇಲ್ಲಿ 2ರಿಂದ ನಾನು ಸ್ಟಾರ್ಟ್ ಮಾಡ್ತೀನಿ. 2 ಅವಿಭಾಜ್ಯ ಸಂಖ್ಯೆ, 2 × 4 ಇಲ್ಲಿ 1 ಉಳಿತದ, ಅದು 17 ಆಯ್ತು. 2 × 8 16, ಮತ್ತೆ ಅದು 1 ಉಳಿತದ, ಮತ್ತೆ 16 ಆಯ್ತು. 2 × 8 16. ಓಕೆ, ಮತ್ತ 2 1 2 2 4 8 ಮತ್ತೆ 2 4 8 ಮತ್ತೆ 2 7 ಎಷ್ಟಪ್ಪ ಅಂದಾಗ 14, 2 2 4. ನೆಕ್ಸ್ಟ್ 2 3 6, 1 ಉಳಿತದ, ಮತ್ತೊಂದು 12 ಆಗ್ತದ, 2 6 12. ಮತ್ತೆ 2 1 2 1 ಉಳಿತದ,
ಅದು 16 ಆಗ್ತದೆ. 2 ಎಂಟ್ಲೆ 16. ನೆಕ್ಸ್ಟ್ 2 9 18. ನೆಕ್ಸ್ಟ್ 2 ಮಗೆ 9 ಇಲ್ಲ. ನೆಕ್ಸ್ಟ್ 3 ಮಗೆ ಆಗಿದೆ. 3 3 9. ನೆಕ್ಸ್ಟ್ 3 1 3. ಹಾಗಾದ್ರೆ ಇವು ಪೇರ್ಸ್ ಗಳನ್ನ ನಾವು ಬರ್ಕೋಬೇಕು. 2 ಇಂಟು 2 ಇಂಟು 2 ಇಂಟು 2. ನೆಕ್ಸ್ಟ್ 2 ಇಂಟು 2 ಇಂಟು 3 ಇಂಟು 3. ಈ ಪೇರ್ಸ್ಗಳು ಇಲ್ಲಿ 2 ಪೇರ್ಗಳು ಸಿಕ್ಕಾವ ನೋಡ್ರಿ. ಪೇರ್ಗಳು ಸಿಕ್ಕವ ನೋಡ್ರಿ. ಇಲ್ಲಿ ಪೇರ್ಗಳು ನೋಡ್ರಿ. 1 ಪೇರ್, 2 ಪೇರ್, 3 ಪೇರ್, 4 ಪೇರ್. ಅದ್ರ ಒಳಗಡೆ ಒಂದೊಂದು ಪೇರ್ಗಳು ಒಂದೊಂದು ಬೇಕು. 2 ಇದರಲ್ಲಿ 2. ನೆಕ್ಸ್ಟ್ ಇದರಲ್ಲಿ 2, ಇದರಲ್ಲಿ 3. ಹಾಗಾದ್ರೆ 2 2 4, 4 2 8, 8 3 24. ಹಾಗಾದ್ರೆ 24 ಇದು ಕಂಪ್ಲೀಟ್ ಆಗಿ ಒಂದರಿಂದ ಹೋಗ್ತದಪ್ಪ ಅಂದಾಗ, ಪೇರ್ಗಳು ನಮ್ಮ ಸಿಕ್ತಿತ್ತಪ್ಪ ಅಂದಾಗ 574 ಇದು ಏನಾಗಿದೆಯಪ್ಪ ಅಂತಂದಾಗ ಕರೆಕ್ಟ್ ಆಗಿ ಇದೊಂದು ವರ್ಗ ಸಂಖ್ಯೆ ಆಗಿದೆ. ಎಷ್ಟರದಾಗಿದೆಯಪ್ಪ ಅಂತಂದಾಗ 24 ವರ್ಗ ಸಂಖ್ಯೆ ಅಂತೇಳಿ ನಾವು ಬರೀಬೇಕು. ಹಾಗಾದ್ರೆ 576 ಇದೊಂದು ಪೂರ್ಣ ವರ್ಗವಾಗಿದೆ ಅಂತೇಳಿ ನೀವು ಏನ್ ಮಾಡಪ್ಪ ಅಂದಾಗ ಬರೀರಿ. ಪೂರ್ಣ ವರ್ಗವಾಗಿದೆ ಅಂತೇಳಿ ನೀವು ಇಲ್ಲಿ ಬರ್ಕೋಬೇಕಾಗ್ತದೆ. ಸರ್ ಹಾಗಾದ್ರೆ 327 ಚೆಕ್ ಮಾಡ್ರಿ. 327 ನಿಮ್ಗ ಒಂದು ನಿಯಮ ಗೊತ್ತಿರ್ಬೇಕು. ಕೊನೆಯಲ್ಲಿ ನಾನು ಮೊನ್ನೆನೆ ಹೇಳಿದ್ದೇನೆ, ಕೊನೆಯಲ್ಲಿ ಏನಾದ್ರೂ 2 ಆಗ್ಲಿ 3 ಆಗ್ಲಿ 7 ಆಗ್ಲಿ 8 ಈ ನಂಬರ್ಸ್ ಗಳು ಏನಾದ್ರೂ ಇದ್ದು ಒಂದು ಬಿಡಿ ಸಂಖ್ಯೆಗಳಲ್ಲಿ ಇದ್ದು ಅಂದ್ರ ಇದು ಏನಾಗಕ್ ಸಾಧ್ಯ ಇರುತ್ತೆ ಅಂದಾಗ ಒಂದು ಪೂರ್ಣ ವರ್ಗ ಆಗಕ್ಕೆ ಸಾಧ್ಯ ಇಲ್ಲ ಅಂತ ನಾವು ಹೇಳಿದೀವಿ. ಹೀಗಾಗಿ ಇದು ಒಂದು ಪೂರ್ಣ ವರ್ಗ ಅಲ್ಲ ಅಂತೇಳಿ ನೀವು ಮಾಡ್ಬೇಕಾಗ್ತದ. ಇದನ್ನೇನ್ ಚೆಕ್ ಮಾಡೋ ಅವಶ್ಯಕತೆನೇ ಇಲ್ಲ. ಇದೊಂದು ಯಾಕ ಕೊನೆಯಲ್ಲಿ ಬಿಡಿ ಸಂಖ್ಯೆಯಲ್ಲಿ 7 ಇರುವುದರಿಂದ ಇದೊಂದು ಪೂರ್ಣ ವರ್ಗ ಆಗಕ್ಕ ಸಾಧ್ಯ ಇಲ್ಲ ಅಂತೇಳಿ ನೀವು ಬರೀಬೇಕಾಗ್ತದ. ಇಲ್ಲಿ ಮತ್ತೆ ಸ್ಟೇಟ್ಮೆಂಟ್ ರಿಪೀಟ್ ಮಾಡೋಣ ಅಂದ್ರೆ ಪೂರ್ಣ ವರ್ಗಗಳು 1 4 9 6 5 ಅಥವಾ ಸಮ ಸಂಖ್ಯೆ 0 ಇವುಗಳಿಂದ ಕೊನೆಗೊಳ್ಳುತ್ತದೆ ಎಂಬುದು ನಮಗೆ ತಿಳಿದಿದೆ. ಈ ನಿಬಂಧನೆಯನ್ನು ಪೂರೈಸುವ ಸಂಖ್ಯೆ ಒಂದು ವರ್ಗ ಎಂದು ನಾವು ಖಚಿತವಾಗಿ ಹೇಳಲು ಬರುವುದಿಲ್ಲ. ಮೊನ್ನೆನು ಇವ್ರ ಬಗ್ಗೆ ಹೇಳಿದ್ದೀನಿ. ಕೆಲವೊಮ್ಮೆ 26 ಕೊನೆಗೆ 6, 26 ಕೊನೆಗೆ 6 ಅಂತ ಇದು ವರ್ಗ ಸಂಖ್ಯೆ ಅಂತೇಳಿ ನಾವು ಖಚಿತವಾಗಿ ಹೇಳಕ್ ಬರಂಗಿಲ್ಲ. ಹೇಳಕ್ ಬರುವುದು ಯಾವ್ದಪ್ಪ ಅಂತಂದಾಗ ಸ್ಪಷ್ಟವಾಗಿ ನಮಗ ಕೊನೆಯಲ್ಲಿ 2 3 7 8 ಇದ್ದಾಗ ಮಾತ್ರ ಹೇಳಕ್ ಸಾಧ್ಯ ಆಗುವುದು ಅಂತೇಳಿ ನಮ್ಗ ಗೊತ್ತಿರ್ಬೇಕು. ಅದನ್ನ ಹಿಂದಿನ ವಿಡಿಯೋದಲ್ಲಿ ಸ್ಪಷ್ಟವಾಗಿ ಹೇಳಿದ್ದೀನಿ, ನೋಡ್ಕೊಳ್ರಿ. 327 ಪೂರ್ಣ ವರ್ಗವಲ್ಲ ನಾವು ಸ್ಪಷ್ಟವಾಗಿ ಹೇಳಬಹುದು. ಆದರೆ 576 ಸಂಖ್ಯೆಯು ಸಹ ಒಂದು ಪೂರ್ಣ ವರ್ಗ ಎಂದು ನಾವು ಖಚಿತವಾಗಿ ಹೇಳಲು ಸಾಧ್ಯವಿಲ್ಲ. ಹಾಗಾದ್ರೆ ಖಚಿತವಾಗಿ ಹೇಳ್ಬೇಕಾಗಿತ್ತಪ್ಪ ಅಂದಾಗ ಈ ಫ್ಯಾಕ್ಟರೈಸೇಷನ್ ಮೂಲಕ ಮಾಡಿ ನಾವೇನ್ ಮಾಡಬೇಕಪ್ಪ ಅಂದ್ರೆ ಇದನ್ನ ತಿಳ್ಕೊಬೇಕಾಗ್ತದ. ಕ್ಲಿಯರ್? ಇನ್ನ ನೆಕ್ಸ್ಟ್ ಏನಿದೆಯಪ್ಪ ಅಂತೇಳಿ ಇಲ್ಲಿ ನೋಡಿದಾಗ ನಾವು ಎಲ್ಲಾ ವರ್ಗ ಸಂಖ್ಯೆಗಳ ಅನುಕ್ರಮವಾಗಿ ಪಟ್ಟಿ ಮಾಡಿ ನಂತರ 576 ಇದೆ ಎಂದು ಗಮನಿಸೋಣ. 20 ಸ್ಕ್ವೇರ್ ಅಂದ್ರೆ 400 ನಮಗೆ ತಿಳಿದಿದೆ. ಇದೇ ರೀತಿ 21 22 23 ಈ ಸಂಖ್ಯೆಗಳ ವರ್ಗವನ್ನು ಕಂಡುಹಿಡಿದಾಗ ಅದರಲ್ಲಿ 576ಕ್ಕಿಂತ ದೊಡ್ಡ ಸಂಖ್ಯೆಯನ್ನು ಬರುವವರೆಗೂ ಪಟ್ಟಿ ಮಾಡೋಣ ಅಂತ ಇಲ್ಲಿ ಅವರು ಇನ್ನೊಂದು ಹಿಂಟ್ ಮೂಲಕ ನಮ್ಗೆ ಕೊಟ್ಟಿದ್ದಾರೆ. 576 ವರ್ಗ ಸಂಖ್ಯೆನ ಯಾವ ತರ ನಾವು ಕಂಡುಹಿಡಿದಿದ್ದಾರೆ ಅಂತೇಳಿ ನೋಡಿದಾಗ ಸರ 576 ನಿಯರೆಸ್ಟ್ ನಮ್ಗ 20 ವರ್ಗ ಗೊತ್ತೈತಿ. 20 ವರ್ಗ ಎಷ್ಟೈತಿ? 20 ವರ್ಗ ಎಷ್ಟೈತಪ್ಪ ಅಂದ್ರೆ 400 ಅನ್ನೋದು ಗೊತ್ತದ. ಹೌದಾ? ಇನ್ನ ನೆಕ್ಸ್ಟ್ 576 ಅಂತಂದಾಗ ನೆಕ್ಸ್ಟ್ 25 ವರ್ಗ ತಗೋತಾನ. 25 ವರ್ಗ ಎಷ್ಟು? 625. 576 ಇದ್ರ ಒಳಗಡೆನೆ ಬರ್ಬೇಕಾ? 21 ವರ್ಗ ಆಗಿರ್ಬೇಕು, 22 ಆಗಿರ್ಬೇಕು, 23 ಆಗಿರ್ಬೇಕು, ಇಲ್ಲಿ 24 ಆಗಿರ್ಬೇಕು. 576 ಐತಿ. ಕೊನೆಯ ಅಂಕಿ ಏನೈತಿ? ಇಲ್ಲಿ 6 ಐತಿ. 6 ಐತೆ. ಹಾಗಾದ್ರೆ ಬಿಡಿ ಸ್ಥಾನದಲ್ಲಿ ಅಂಕಿಗಳು ಬರ್ಬೇಕಾಗಿತ್ತಪ್ಪ ಅಂತಂದಾಗ ಅಂಕಿಗಳು ಏನಾಗಿರ್ಬೇಕಂತ ಹೇಳಿದೀನಿ. ಕೊನೆಗೆ 6 ಬರ್ಬೇಕಂದ್ರೆ 4 4 16 4 ಬರಕ್ ಸಾಧ್ಯ ಇದೆ. ಇಲ್ಲಿ 6 6 36 6 ಬರುತ್ತೆ. ಇಲ್ಲಿ 25 ಒಳಗಿನ ಸಂಖ್ಯೆನೇ ಐತಿ. ಹಾಗಾದ್ರೆ 1 ಬರಕ್ ಸಾಧ್ಯ ಇಲ್ಲ. 22 ಆಗಕ್ ಸಾಧ್ಯ ಇಲ್ಲ. 3 ವರ್ಗ 9 ಆಗಕ್ ಸಾಧ್ಯ ಆಗ್ತೈತಿ. ಹಾಗಾದ್ರೆ 24 ವರ್ಗ ಇಲ್ಲಿ ಲಾಸ್ಟಿಗೆ ಕೊನೆಗೆ 6 ಬರಕ್ ಸಾಧ್ಯ ಐತಿ. ಇಲ್ಲಿ 4 4 16 6 ಬರಕ್ ಸಾಧ್ಯ ಐತಿ. ಹೀಗಾಗಿ ನಾವು ಅಂದಾಜ ಇದು ಎಷ್ಟು ವರ್ಗ ಅಂತ ಹೇಳ್ಬೋದು? 24 ವರ್ಗ ಸಂಖ್ಯೆ ಅಂತೇಳಿ ನಾವು ಅಂದಾಜು ಇದನ್ನ ನಾವು ಹೇಳ್ಬಹುದು. ಈ ವಿಧಾನವು ದೊಡ್ಡ ಸಂಖ್ಯೆಗಳಿಗೆ ಸಂಬಂಧಿಸಲ್ಲ. ಇವೇನೋ ಸಣ್ಣ ಸಂಖ್ಯೆಗಳು ನಾವು ಹೇಳ್ತೀವಿ, ಆದ್ರೆ ದೊಡ್ಡ ಸಂಖ್ಯೆಗಳಿಗೆ ನೀವು ಇದೇ ತರ ಮಾಡ್ತೀವಿ ಅಂದ್ರೆ ಇದು ಸಂಬಂಧಿತ ಅನ್ಸಲ್ಲ. ಹಾಗಾದ್ರೆ ಸಂಬಂಧಿತ ಅನ್ಸೋದು ಯಾವ್ದಪ್ಪ ಅಂತಂದಾಗ ಈ ಫ್ಯಾಕ್ಟರೈಸೇಷನ್ ನ ನೀವು ಮಾಡಿ ನೋಡ್ಕೋಬಹುದು. ಓಕೆ, ಇನ್ನು ನೆಕ್ಸ್ಟ್ ಇದೇ ರೀತಿಯಾಗಿ ಪ್ರತಿಯೊಂದು ವರ್ಗವನ್ನು 1 ರಿಂದ ಪ್ರಾರಂಭವಾಗುವ ಕ್ರಮಾನುಗತ ಬೆಸ ಸಂಖ್ಯೆಗಳ ಮೊತ್ತವಾಗಿ ವ್ಯಕ್ತಪಡಿಸಬಹುದು ಎಂಬುದನ್ನು ನೆನಪಿಸಿಕೊಡ್ರಿ. ಸೇಮ್ ಅಗಾಳೆ ಮಾಡಿದವಲ್ಲ 81 1 ಮೈನಸ್ ಮಾಡಿದಾಗ 80 ಕ್ರಮಾನುಗತ ಬೆಸ ಸಂಖ್ಯೆಗಳನ್ನ ನೀವು ಮೈನಸ್ ಮಾಡ್ಕೊತ ಬಂದಾಗ ಕಂಪ್ಲೀಟ್ ಆಗಿ ಅದು ಏನಾಗಬೇಕಪ್ಪ ಅಂದಾಗ 0 ಆಗ್ಬೇಕು. ಯಾವಾಗ 0 ಆಗ್ತೈತಿ? ಎಷ್ಟು ಟೈಮ್ದಾಗ 0 ಆಯ್ತು ನೋಡ್ರಿ ಅದು. ಈಗ 1 ಟೈಮ್ 2 ಟೈಮ್ 3 ಟೈಮ್ 4
5 6 7 8 9 ಟೈಮ್ದಾಗ ಅದು 0 ಬಂತು. ಹಾಗಾದ್ರೆ 9 ಸ್ಕ್ವೇರ್ ಅಂದ್ರೆ 81 71 ಅದರ ವರ್ಗಮೂಲ ಅಂತೇಳಿ ನಾವು ಬರ್ಕೊಳ್ತೇವೆ. ಹೌದಾ? ಹಾಗಾದ್ರೆ ನಾವು ಸಂಖ್ಯೆ 81 ಒಂದರಿಂದ ಪ್ರಾರಂಭಿಸಿ ಕ್ರಮಾನುಗತ ಬೆಸ ಸಂಖ್ಯೆಗಳನ್ನು ಕಳೆಯುತ್ತಾ ಹೋದಾಗ 9ನೇ ಬೆಸ ಸಂಖ್ಯೆಯಿಂದ ಕಳೆದಾಗ 0ಯನ್ನ ಪಡೆಯುತ್ತೇವೆ. ನಾವು ಈ ವಿಧಾನವನ್ನು ಬಳಸಿಕೊಂಡು 729 ವರ್ಗಮೂಲವನ್ನು ಕಂಡು ಹಿಡಿಯಬಹುದೇ? ಹೌದು, ಆದರೆ ಅದು ಹೆಚ್ಚು ಸಮಯ ತೆಗೆದುಕೊಳ್ಳುತ್ತದೆ. 729ನ್ನ ನಾವು ಕಳ್ಕೊತ ಹೋಗ್ಬೋದು, ಇಲ್ಲ ಅಂತನಲ್ಲ. 729 ಈ ತರ ಈಗ 729 ಇದೆ. 729 729 1 ಮೈನಸ್ ಮಾಡಿದಾಗ 728 ಬರ್ತದ. ಮತ್ 728 ತಗೊಂಬಂದು -3 ಮಾಡ್ಕೊತ ಹೋದಾಗ 725 ಬರ್ತದ. ಈ ತರ ಕಂಟಿನ್ಯೂ ಮಾಡಿಸ್ಕೊತ ಬಂದಾಗ 729 ಸಲ ನಾವೇನ್ ಮಾಡ್ಕಪ್ಪ ಕಳಿಬೇಕಾಗುತ್ತೆ. ಯಾಕ 29 ವರ್ಗ 729. ಹೀಗಾಗಿ ಸಾರಿ 29 ಅಲ್ಲ, 27 ವರ್ಗ 729. ಇಷ್ಟು ಟೈಮ್ ನಮ್ಗೆ ಏನ್ ಮಾಡಕ್ ಬರಲ್ಲಪ್ಪ ಅಂದ್ರೆ ಕಳೆದ ಟೈಮ್ ವೇಸ್ಟ್ ಆಗ್ತದೆ. ಹಾಗಾಗಿ ನಾವ್ ಇದನ್ನು ಯಾವ ತರ ಕಳಿಬೇಕಪ್ಪ ಅಂತಂದಾಗ ಫ್ಯಾಕ್ಟರೈಸೇಷನ್ ಅಂತ ಕರಿತೇವೆ. ಹೌದಾ? ಅವಿಭಾಜ್ಯ ಅಪವರ್ತನಕರಣ. ಅವಿಭಾಜ್ಯ ಅಪವರ್ತನಕರಣದಿಂದಾನೇ ನಾವೇನ್ ಮಾಡ್ಬೇಕಪ್ಪ ಅಂದಾಗ ಮಾಡ್ಬೇಕಾಗ್ತದ. ಯಾವ ತರ? 729 ಈ ತರ ಬರ್ಕೊಳ್ಳಿ. 729 ಅವಿಭಾಜ್ಯ ಅಪವರ್ತನಕರಣ. ಇದನ್ನ ಸ್ಟಾರ್ಟ್ ಮಾಡ್ಕೊಡ್ತೀನಿ. ಕೊನೆಯ 3 ಇರೋದ್ರಿಂದ 3 ಲಿಂದ ಸ್ಟಾರ್ಟ್ ಮಾಡ್ತೀನಿ. 3 ಎರಡಲೆ ಎಷ್ಟಪ್ಪ ಅಂದಾಗ 6, 1 ಉಳಿತದ. 3 4 12. ನೆಕ್ಸ್ಟ್ 3 3 9. ನೆಕ್ಸ್ಟ್ ಮತ್ತೆ 3 3 8 24, 3 1 3. ನೆಕ್ಸ್ಟ್ ಮತ್ತೆ 3 3 2 6, 3 2 6. ಇನ್ನ 2 ಉಳಿತದ, ಅದು 21 ಆಗ್ತದ. 3 7 21. ನೆಕ್ಸ್ಟ್ 3 9 27. ನೆಕ್ಸ್ಟ್ 3 3 9. ನೆಕ್ಸ್ಟ್ 3 1 3. ಪೇರ್ಸ್ ನೋಡ್ರಿ, 1 ಪೇರು 2 ಪೇರು 3 ಪೇರು. ಹಾಗಾದ್ರೆ ಇದ್ರ ಒಂದೊಂದೊಂದು ಪೇರ್ ಬರ್ಬೇಕು. 3 1 ನೆಕ್ಸ್ಟ್ 3 ನೆಕ್ಸ್ಟ್ 3 ಪೇರ್ ಬರ್ಕೋಬೇಕು. 3 3 9 9 3 27. ನೋಡ್ರಿ 27 ವರ್ಗ ಸಂಖ್ಯೆನೇ ಏನಾಗಿರ್ತದೆ ಅಂದಾಗ 729 ಆಗಿರ್ತದ. ನಾವು ಈ ತರ ಇದನ್ನ ಕಂಡುಹಿಡಿಯಬೇಕಾಗ್ತದೆ. ಹೌದಾ? ಒಂದು ಪೂರ್ಣಾಂಕವನ್ನು ಅದೇ ಪೂರ್ಣಾಂಕದಿಂದ ಗುಣಿಸಿದಾಗ ನಮಗೆ ಪೂರ್ಣ ವರ್ಗ ದೊರೆಯುತ್ತದೆ ಎಂದು ತಿಳಿದಿದೆ. ಅಂದ್ರೆ ಯಾವುದೇ ಒಂದು ಸಂಖ್ಯೆ ಈಗ 12ರಿಂದ 12 ಗುಣಿಸಿದಾಗ ನಮ್ಗೆ ವರ್ಗ ಸಂಖ್ಯೆ ಸಿಗ್ತೈತೆ ಅನ್ನೋದು ಗೊತ್ತೈತಿ. ಆದರೆ ಅವಿಭಾಜ್ಯ ಅಪವರ್ತನಗಳನ್ನು ವ್ಯಕ್ತಪಡಿಸುವುದರಿಂದ ಅದು ಪೂರ್ಣ ವರ್ಗವೇ ಎಂದು ನಿರ್ಧರಿಸಲು ಸಹಾಯ ಮಾಡುತ್ತವೆ ಅಂತ ಪ್ರಶ್ನಿಸಿದಾಗ ಹೌದು, ಇವು ಸಹಾಯ ಮಾಡುತ್ತದೆ. ಹೌದು, ನಾವು ಒಂದು ಸಂಖ್ಯೆ ಅವಿಭಾಜ್ಯ ಅಪವರ್ತನಕ್ಕೆ 2 ಸಮಾನ ಗುಂಪುಗಳನ್ನಾಗಿ ವಿಂಗಡಿಸಬಹುದಾದರೆ 2 ಗುಂಪುಗಳಲ್ಲಿನ ಒಂದೊಂದು ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವು ದತ್ತ ಸಂಖ್ಯೆಯ ವರ್ಗಮೂಲಗಳನ್ನ ಉಂಟು ಮಾಡುತ್ತದೆ ಅಂತೇಳಿ ನಾವಿಲ್ಲಿ ಬರೀಬೇಕಾಗ್ತದೆ. ಇನ್ನ ನೆಕ್ಸ್ಟ್ ಕ್ವಶನ್ಸ್ ಇಲ್ಲಿ ಅವರೇ ಸ್ಟೇಟ್ಮೆಂಟ್ ಕೊಟ್ಟು ಅವರೇ ಹೇಳ್ಕೊತ ಹೋಗಿದ್ದಾರೆ. ಇದನ್ನ ಇಲ್ಲಿ ಹೇಳ್ಕೊತ ಬರ್ತೀನಿ. ಸರಿಯಾಗಿ ಒಂದ್ ಸ್ವಲ್ಪ ನೋಡ್ಕೊತ ಬರ್ರಿ. ಏನಿದೆಪ್ಪ ಅಂತ ನೋಡಿದಾಗ ಸಂಖ್ಯೆ ಈ ತರ ಕೊಟ್ಟಾರ. 324 ಒಂದು ಪೂರ್ಣ ವರ್ಗವೇ? ಹೌದು, ಇದೊಂದು 324 ಪೂರ್ಣ ವರ್ಗ ಆಗ್ತದ. ಯಾಕಪ್ಪ ಅಂದಾಗ ಫ್ಯಾಕ್ಟರೈಸೇಷನ್ 2 ಪೇರ್ 1 ಮತ್ತು 3 ಪೇರ್ಗಳು ಸಿಗ್ತವ. ಅಂದ್ರೆ 324. ಹೀಗಾಗಿ ಇದು 18ರ ವರ್ಗ ಸಂಖ್ಯೆ ಆಗ್ತದ. ಒಂದೊಂದು ಪೇರ್ ತಗೋಬೇಕಿದ್ರೆ 2ರದ್ದು 1, 3ರದ್ದು 1, ನೆಕ್ಸ್ಟ್ 3ರದ್ದು 1, 2 3 6, 6 3 18. 18ರ ವರ್ಗನೇ 324 ಆಗಿರ್ತದ. ನಾವು ಅವಿಭಾಜ್ಯ ಅಪವರ್ತನಗಳನ್ನು ಜೋಡಿಯಾಗಿಯೂ ಸಹ ಬರೆಯಬಹುದು. ಅಂದರೆ 324ನ್ನ 2ರ ಪೇರ್ 1, 3 ಪೇರ್ 1, 3 ಪೇರ್ 1 ಬರೆದಾಗ 324 ಇದು 18ರ ವರ್ಗ ಸಂಖ್ಯೆ ಆಗಿರ್ತದ. ಇನ್ನ 156 ಒಂದು ಪೂರ್ಣ ವರ್ಗವೇ ಅಂತ ಕ್ವಶನ್ಸ್ ನ ಕೊಟ್ಟಾರು. 156ನ್ನ ನಾವು ಅವಿಭಾಜ್ಯ ಅಪವರ್ತನ ಕಾರಣದಿಂದ ಮಾಡ್ಕೊತ ಹೋದಾಗ ಇದು ಬರ್ಲಿಲ್ಲ. ಯಾಕಪ್ಪ ಅಂತಂದಾಗ 2 7 14, 2 3 6. ಸಾರಿ 2 8 16. ಇಲ್ಲಿ 2 7 14 1 ಉಳಿದಿರ್ತದೆ. 2 8 16. ನೆಕ್ಸ್ಟ್ ಮತ್ತೆ 2ರಲ್ಲಿ ತಗೊಂಡಾಗ 2 3 6. ನೆಕ್ಸ್ಟ್ 1 ಉಳಿತದೆ. 2 9 18. ಇನ್ನ 39 ಅಂತೂ 3 ಮುಗ್ಯ ಹೋಗ್ತದ. 3 1 3 3 3 9. ಇನ್ನು 13 ಬಂತು. 13 ಅಂತೂ ಯಾವುದೇ ಮುಗ್ಯ ಹೋಗಂಗಿಲ್ಲ. ಹೀಗಾಗಿ 13 1 13 ಆಗ್ತದ. ಇಲ್ಲಿ 2 ಒಂದೇ ಪೇರ್ ಸಿಕ್ತು. 3 ಪೇರ್ ಸಿಗ್ಲಿಲ್ಲ, 13 ಪೇರ್ ಸಿಗ್ಲಿಲ್ಲ. ಪೇರ್ಗಳು ಸಿಗ್ಲಿಕ್ಕಪ್ಪ ಅಂದಾಗ 156 ಇದೊಂದು ಪೂರ್ಣ ವರ್ಗ ಸಂಖ್ಯೆ ಅಲ್ಲ ಅಂತೇಳಿ ನಾವು ಬರೀಬೇಕಾಗ್ತದ. ಹಾಗಾದ್ರೆ ಇನ್ನು ಅವಿಭಾಜ್ಯ ಅಪವರ್ತನ ಕ್ರಮದಿಂದ 1156 ಮತ್ತು 2800 ಪೂರ್ಣ ವರ್ಗಗಳು ಎಂಬುದನ್ನ ಕಂಡು ಹಿಡಿಯಿರಿ ಅಂತ ಕ್ವಶನ್ಸ್ ನ ಕೊಟ್ಟ. ಇಲ್ಲಿ ಬಹಳ ಸಿಂಪಲ್ ಆಗಿ ನಾವ್ ಏನ್ ಮಾಡಬೇಕಪ್ಪ ಅಂತಂದಾಗ 1156. ಹೌದಾ? 1156 ಅಂತ ಕೊಟ್ಟ ನೋಡ್ರಿ. 1156 ಇದನ್ನ ಪೂರ್ಣ ವರ್ಗ ಸಂಖ್ಯೆ ಹೌದು ಅಲ್ಲ ಅಂತ ಹೇಳಿ ನಾವು ಕಂಡು ಹಿಡಿಬೇಕಾಗ್ತದೆ. ಕಂಡು ಹಿಡಿಯಕ್ಕೆ ಬರೋಣ್ರಿ. 2 ಇಲ್ಲಿ ಅಷ್ಟಪ್ಪ ಅಂದ್ರೆ 10, 1 ಉಳಿತಿದ. 2 7 14, 1 ಉಳಿತಿದ. ಮತ್ತೆ 2 8 16. 2 2 ಎಷ್ಟಪ್ಪ ಅಂದ್ರೆ 4, 1 ಉಳಿತಿದ. ಅದು 17 ಆಯ್ತು. 2 8 16.
ಒಂದು ಉಳಿತದ, ಮತ್ತೆ 2 ಒಂಬತ್ತಲೆ 18. ಹೌದಾ, 2 2 4, ಒಂದು ಉಳಿತದ 17 ಆಯ್ತು, 2 8 16, ಒಂದು ಉಳಿತದ 2 9 18. ಇನ್ನು ನೆಕ್ಸ್ಟ್ ಇಲ್ಲಿ 3 ಬಂತು. 3 ಬಂದಾಗ ನಾವೇನ್ ಮಾಡಬೇಕಪ್ಪ ಅಂತ, ಇಲ್ಲಿ ಕೊನೆಗೆ 9 ಬಂತು. 9 ಬಂದ ತಕ್ಷಣನೇ 3 9 27. ನೆಕ್ಸ್ಟ್ ಇದು ಕೊನೆಗೆ ಇಲ್ಲಿ 3 ಬರುವುದರಿಂದ 7 4 28, 7 ಮಧ್ಯ ಬರಂಗಿಲ್ಲ, 3 ಮಧ್ಯಕ್ಕೂ ಬರುವುದಿಲ್ಲ. ಹೀಗಾಗಿ 1156 ಇದು ಏನಾಗಪ್ಪ ಅಂತಂದಾಗ ಅವಿಭಾಜ್ಯ ಅಪವರ್ತನ ಕಾರಣದಿಂದ ಇದು ಏನಾಗಲಿಪ್ಪ ಅಂತಂದಾಗ ಬರುವಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಇದೊಂದು ಪೂರ್ಣ ವರ್ಗ ಅಲ್ಲ ಅಂತೇಳಿ ನಾವು ಇದನ್ನ ಬರೀಬೇಕಾಗ್ತದ. ಓಕೆ, ಈಗ 2800 ಕೂಡ ನೀವು ಚೆಕ್ ಮಾಡ್ರಿ, ಇದು ಕೂಡ ಬರುವುದಿಲ್ಲ. ಯಾಕಂದ್ರೆ 2 1 2 2 4 8 0 0. ನೆಕ್ಸ್ಟ್ 2 7 14 0 0. ನೆಕ್ಸ್ಟ್ 2 ಮಧ್ಯಾಗ 2 3 6, 1 ಉಳಿತದ, ಅದು 10 ಆಯ್ತು. 2 5 10 0. ನೆಕ್ಸ್ಟ್ ಮತ್ತೆ 350 ಆಯ್ತು. 2 1 2, 2 1 2, 1 ಉಳಿತದ, ಅದು 15 ಆಯ್ತು. 2 7 14, 1 ಉಳಿತದ, ಮತ್ತೆ 2 5 10, ಕೊನೆಗೆ 5 ಇತ್ತಂದ್ರೆ 5 ಮಧ್ಯಾಗ 5 3 15, 2 ಉಳಿತದ. ನೆಕ್ಸ್ಟ್ ಏನಾಗ್ತದಪ್ಪ ಅಂತಂದಾಗ 5 5 25. ನೆಕ್ಸ್ಟ್ 5 7 35. ನೆಕ್ಸ್ಟ್ 7 1 7. ನೋಡ್ರಿ, ಇಲ್ಲಿ 2 ಒಂದು ಪೇರ್ ಸಿಕ್ತು, 2 ಒಂದು ಪೇರ್ ಸಿಕ್ತು, 5 ಸಿಕ್ತು. ಬಟ್ 7 ಒಂದು ಪೇರ್ ಸಿಗ್ಲಿಲ್ಲ. ಪೇರ್ ಸಿಗ್ಲಿಲ್ಲಪ್ಪ ಅಂತಂದಾಗ ಇವು ಪೂರ್ಣ ವರ್ಗಗಳು ಅಲ್ಲ ಅಂತೇಳಿ ನಾವು ಬರೀಬೇಕು. ದೊಡ್ಡ ಸಂಖ್ಯೆಗಳ ವರ್ಗಮೂಲಗಳನ್ನು ಕಂಡುಹಿಡಿಯುವ ಸಂದರ್ಭದಲ್ಲಿ ಆ ಸಂಖ್ಯೆಗಳಿಗೆ ಹತ್ತಿರದಲ್ಲಿರುವ ಪೂರ್ಣ ವರ್ಗ ಸಂಖ್ಯೆಯನ್ನು ಹುಡುಕಿ ನಂತರ ದತ್ತ ಸಂಖ್ಯೆಗೆ ಸರಿ ಹೊಂದುವಂತೆ ಅಂದಾಜಿಸುವುದರಿಂದ ಅದರ ವರ್ಗಮೂಲವನ್ನ ಪಡೆಯಬಹುದು ಅಂತೇಳಿ ನಾವಿಲ್ಲಿ ನೋಡ್ಕೊತ ಬರ್ತೇವೆ. ಇದು ಅಂದಾಜ್ ಮೂಲಕ ಹೇಳೋದು. ಈ ಅಂದಾಜ್ ಮೂಲಕ ಯಾವ ತರಪ್ಪ ಅಂತಂದಾಗ ಇಲ್ಲಿ ನೋಡ್ರಿ, ಇಲ್ಲಿ 1936. ಇಲ್ಲಿ 1936 ಇದು ನಾವು ಏನ್ ಹೇಳ್ತೀವಪ್ಪ ಅಂತಂದಾಗ 40 ವರ್ಗ ಎಷ್ಟಪ್ಪ ಅಂದ್ರೆ 4 ವರ್ಗ 16. 1 0 ಐತಂದ್ರೆ 2 0 ಕೊಡ್ಬೇಕಂತ ಹೇಳಿದ್ರೆ 16 ಬಂತು. ಇನ್ನ 1936 ಆಯ್ತು. 1936 ಅಂದ್ರ 16 ಜಾಸ್ತಿ ಆಯ್ತು. ಅಂದ್ರೆ ನಾವು ಮುಂದೆ ಏನಪ್ಪಾ ಅಂದ್ರೆ 50 ವರ್ಗ ತಗೋತೀವಿ. 50 ವರ್ಗ 5 5 25, ಇದೊಂದು 0 ಇದೆ, 1 0 ಐತೆ ಅಂದ್ರೆ 2 0, ಅಂದ್ರೆ 2500 ಆಯ್ತು. ಅಂದ್ರೆ 1936 ಅದ್ರ ಒಳಗಡೆ ಬರಕ್ ಸಾಧ್ಯ ಇದೆ. ಅಂದ್ರೆ ಏನಪ್ಪಾ 1936 ಅಂತಂದಾಗ ಕೊನೆಗೆ 6 ಬರುತ್ತೆ ಅಂತಂದಾಗ 1936 ಕೊನೆಗೆ 6 ಬರ್ತದ ಅನ್ನೋದಾದ್ರೆ ವರ್ಗ ಸಂಖ್ಯೆ ಕೊನೆಗೆ ಏನ್ ಇರಕ್ ಸಾಧ್ಯ ಇದೆ, 44 ಇರಬೇಕು. ಇಲ್ಲಿಕಂದ್ರೆ 46 ಇರಬೇಕು. ಅದು ನೋಡ್ರಿ, 50 ವರ್ಗ ಈಗ 45 ವರ್ಗ ಕಂಡುಹಿಡ್ಕೊ. 45 ವರ್ಗ ಕೊನೆಗೆ 5 ಇತ್ತಪ್ಪ ಅಂದ್ರೆ 5 ವರ್ಗ 25 ಡೈರೆಕ್ಟ್ ಬಿಡಬೇಕು. 4 ಮುಂದಿನ ಸಂಖ್ಯೆ 5, 4 5 20, 2025. ನೋಡ್ರಿ, 45 2025 ದಾಟೋಯ್ತು. 2025 ದಾಟೋಯ್ತು ಅಂದ್ರೆ 46 ಆಗಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ಆಟೋಮೆಟಿಕ್ ಈಗ ನಾವು ಅಂದಾಜ್ ಹೇಳ್ಬೋದು, ಇದು 1936 ಇದು 44ರ ವರ್ಗ ಅಂತೇಳಿ ನಾವು ಅಂದಾಜ್ನ ಈ ತರ ಹೇಳ್ಬೋದು. ಅದೇ ತರ ಇವ್ರು ಇಲ್ಲಿ ಏನ್ ಮಾಡಿದಾರಪ್ಪ ಅಂದಾಗ ಕಾನ್ಸೆಪ್ಟ್ ನ ಕೊಟ್ಟಾರ. ಬಿಡಿ ಸ್ಥಾನದ ಅಂಕಿ 6 ಆಗಿದೆ. ಇದನ್ನು ಕಾನ್ಸೆಪ್ಟ್ ನ ಓದ್ಕೋರಿ. ನಾವು ಅಂದಾಜ್ನ ಈ ತರ ನಾವೇನ್ ಮಾಡ್ಬೋದಪ್ಪ ಅಂತಂದಾಗ ಇದನ್ನ ಕಂಡುಹಿಡಿಯಬಹುದು. ಓಕೆ, ಇಲ್ಲಿಗೆ ನಾನು ಏನ್ ಮಾಡ್ತಾ ಇದ್ದೇನಪ್ಪ ಅಂದಾಗ 10ನೇ ಪೇಜ್ ತನ ಏನ್ ಮಾಡಿದ್ದೀನಪ್ಪ ಅಂದಾಗ ಇಲ್ಲಿ ತನ ಹೇಳಿದ್ದೀನಿ. ಇನ್ನು ನೆಕ್ಸ್ಟ್ ಮುಂದುವರೆದ ಪೇಜಸ್ ಗಳನ್ನ ಎಕ್ಸರ್ಸೈಸ್ ಕ್ವಶನ್ಸ್ ಗಳು ಬರ್ತಾವೆ. ಇನ್ನೆಲ್ಲ ಅವನ್ನ ಎಲ್ಲ ಏನ್ ಮಾಡ್ತೀನಪ್ಪ ಅಂತಂದಾಗ ಅಗೇನ್ ಇವರು ಸೇಮ್ ಇಲ್ಲೊಂದು ಪ್ರಾಬ್ಲಮ್ ನ ಕೊಟ್ಟಿದ್ದಾರೆ ನೋಡ್ರಿ. ಅರಿಬಮ್ಮ ಮತ್ತು ಬೀಜೋ ಆಟವನ್ನು ಆಡ್ತಾ ಇದ್ದಾರೆ. ಮತ್ತು ಇವರಿಬ್ರು ವರ್ಗದೊಂದಿಗೆ ಉತ್ತರಿಸುತ್ತಾರೆ. ಈಗ ಅರಿಬಮ್ ಪ್ರಾರಂಭಿಸ್ತಾನೆ, ಅವನು 25 ಎಂದು ಹೇಳ್ತಾನೆ. ಹೀಗೆ ಈ ಆಟವನ್ನು ಮುಂದುವರ್ಸ್ಕೋತ ಬಂದಾಗ ಈ 250 ಅನ್ನೋದು ವರ್ಗ ಸಂಖ್ಯೆ ಅಂತ ಕ್ವಶನ್ಸ್ ನ ಕೊಟ್ಟರು. 250 ಅನ್ನೋದು ಇದೊಂದು ವರ್ಗ ಸಂಖ್ಯೆ ಅಲ್ಲ. ಯಾಕಪ್ಪ ಅಂತಂದಾಗ 100 ಮತ್ತು 400 ನಡುವೆ ಏನಾಗ್ತದ, 10 ವರ್ಗ ಎಷ್ಟಪ್ಪ 100, 20 ವರ್ಗ 400. ಈ 10 ಮತ್ತು 20 ನಡುವೆ ವರ್ಗ ಸಂಖ್ಯೆ ಬರಕ್ ಸಾಧ್ಯ ಇದೆ. ಯಾವ್ದಪ್ಪ ಅಂತಂದಾಗ 250 ಅಂತ 250 ಅದಕ್ಕೆ ನಿಯರೆಸ್ಟ್ ಐತಿ. 15 ವರ್ಗ ನಿಮ್ಗೆ ಗೊತ್ತ, 15 ವರ್ಗ ಎಷ್ಟಪ್ಪ ಅಂದ್ರೆ 225. 16 ವರ್ಗ ನಿಮ್ಗೆ ಗೊತ್ತೈತಿ, 16 ವರ್ಗ ಎಷ್ಟು 250. ಹಾಗಾದ್ರೆ 250 ಎದಕ್ಕೆ ನಿಯರ್ ಇದೆ, ಎದಕ್ಕೆ ಸಮೀಪ ಇದೆ, 256 ಸಮೀಪ ಇದೆ. ಹೀಗಾಗಿ ನಾವು 16 ಅಂತೇಳಿ ನಾವು ಇದಕ್ಕೆ ಬರೀಬೇಕಾಗ್ತದೆ. 16ಕ್ಕಿಂತ ಕಡಿಮೆ ಎಂದು ನಮಗೆ ತಿಳಿದಿದೆ. ವರ್ಗಮೂಲಗಳನ್ನು ಅಂದಾಜು ಮಾಡಲು ಅಗತ್ಯ ಇರುವ ಮತ್ತೊಂದು ಸಮಸ್ಯೆ ನಾವು ಏನ್ ಮಾಡಬೇಕಪ್ಪ ಅಂತಂದಾಗ ಬಿಡಿಸ್ಕೊತ ಹೋಗ್ಬೇಕಾಗ್ತದೆ. ಇಲ್ಲಿ ಒಂದು 125 ಕೊಟ್ಟಾರ. 125 ಇದೆ. ಎದಕ್ಕೆ ಸಮೀಪ ಐತಿ, 11 ವರ್ಗ ಎಷ್ಟಪ್ಪ 121 ಐತಿ. 12 ವರ್ಗ ಎಷ್ಟಪ್ಪ ಅಂತಂದಾಗ 144 ಐತಿ. ಹೌದಾ,
ಹಾಗಾದ್ರೆ ಇದು ಎದಕ್ಕೆ ನಿಯರ್ ಅರ್ಪ ಅಂತಂದಾಗ 125 121ಕ್ಕೆ ಸಮೀಪ ಐತಿ. ಹೀಗಾಗಿ ಇದು 11ಕ್ಕೆ ಅಂದಾಜು ಸಂಖ್ಯೆ ಆಗ್ತದೆ. ಇನ್ನು ನೆಕ್ಸ್ಟ್ ಕಂಡು ಹಿಡೀರಿ ಇವೆಲ್ಲ ಸಮಸ್ಯೆಗಳು ಏನದಾವಲ್ಲ ನೆಕ್ಸ್ಟ್ ಕ್ಲಾಸ್ನಲ್ಲಿ ಏನ್ ಮಾಡ್ತೀನಪ್ಪ ಅಂತಂದಾಗ ನಾನು ಹೇಳ್ಕೊಡ್ತಿರ್ತೀನಿ. ಫಸ್ಟ್ ಟೈಮ್ ಯಾರು ಚಾನಲ್ ನೋಡ್ತಿರಪ್ಪ ಅಂದಾಗ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಧನ್ಯವಾದಗಳು.